Okay, so last class ಅಲ್ಲಿ we have discussed about ಏನಂತ ಹೇಳ್ತೀವಿ, ಏನ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಪ್ಪ? ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಏನೋ ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್ ಬಗ್ಗೆ we have discussed lot of things. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ವಿಲ್ ಡಿಸ್ಕಸ್ ಅಬೌಟ್ ರೇಟ್ ಮೆಷರ್. ಓಕೆನಾ? ಸೊ ಕೇಳಿಸ್ತಾ ಇದೆಯಲ್ವಾ? Yes, sir. ಕೇಳಿಸ್ತಿದೆ. Okay. So the next topic is the rate measure. Okay? ರೇಟ್ ಮೆಷರ್ ಅಂತ ಬರುತ್ತೆ. ಇದರಲ್ಲಿ ತುಂಬಾ ಕ್ವಶನ್ಸ್, ವೆರೈಟಿ ಆಫ್ ಕ್ವಶನ್ಸ್ ನಿಮ್ಗೆ ಸಿಗುತ್ತೆ. ಬಟ್ ನಾನ್ ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಎಷ್ಟು ಬೇಕು ಅಷ್ಟನ್ನ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಲಿಸನ್. ಓಕೆ? ಆಲ್ಸೋ ಐ ವಿಲ್ ಪ್ರೊವೈಡ್ ದಿ ಮ್ಯೂಟ್ ಮಾಡಿ, ಎಲ್ರು ಮ್ಯೂಟ್ ಮಾಡ್ಬೇಕು ದಯವಿಟ್ಟು. ಯಾಕಂದ್ರೆ ಇದು ಯೂಟ್ಯೂಬ್ ಅಲ್ಲಿ ರೆಕಾರ್ಡ್ ಆಗೋದ್ರಿಂದ ಅದು ಎಲ್ರಿಗೂ ಯೂಸ್ ಆಗೋ ತರ ಇರ್ಬೇಕಲ್ವಾ? ಅದು ಮಾಡಿ. ನೋಡಿ, ಯಾರು ಟಿವಿ ಹಾಕೊಂಡು ಕುತ್ಕೊಂಡು ಕ್ಲಾಸ್ ಕೇಳ್ಕೊಂಡು ಕೂತ್ಕೊಂಡಿದ್ದೀರಾ. ಓಕೆನಾ? ಡೋಂಟ್ ಡೂ ದಟ್. Okay? Okay. ಸೊ ರೇಟ್ ಮೆಜರ್ ಅಂತ ಮಾತಾಡೋಣ. ಏನ್ ರೇಟ್ ಮೆಜರ್ ಅಂತ ಅಂದ್ರೆ ಬೇಸಿಕಲಿ ನಿಮ್ಗೆ ಏನಿದೆ, dy by dx ಅಂತ ಏನಿದೆ, ಇದನ್ನ ನಾವೇನ್ ಹೇಳ್ತೀವಿ ಅಂತ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ y with respect to x ಅಂತ ಕರಿತೀವಿ. ಸೊ ದಿಸ್ ಇಸ್ ದ ನೊಟೇಶನ್. ಅಂದ್ರೆ dy by dx ಮೀನಿಂಗ್ ಏನು ಅಂತ ಬರ್ದಿದ್ದೀನಿ ಅಂದ್ರೆ ಇದರ ಅರ್ಥ, ಡೆರಿವೇಟಿವ್ ಮೀನಿಂಗ್ ಏನರ್ಥ ಅಂತ ಅಂದ್ರೆ as y changes how your x changes, x changes ಅಂದ್ರೆ with respect to x how the y changes ಅಂತ ಅದಲ್ವಾ. x ಚೇಂಜ್ ಆದಂಗೆ y ಹೆಂಗ್ ಚೇಂಜ್ ಆಗುತ್ತೆ ಅಂದ್ರೆ there are so many parameters in the system of universe so that one depends on another. ಓಕೆನಾ? ಅಂದ್ರೆ ನಾವು ಒಂದನ್ನ ಚೇಂಜ್ ಮಾಡಿದ್ರೆ ಇನ್ನೊಂದೇನೋ ಚೇಂಜ್ ಆಗುತ್ತೆ. ಓಕೆನಾ? ಸೊ ಈಗ ಈ ಚೇಂಜಿಂಗ್ಸ್ ಬಗ್ಗೆ ಮಾತಾಡೋದನ್ನೇ ನಾವೇನಂತ ಕರಿತೀವಿ ಅಂತ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಒಂದಿಬ್ರು ಮೂವರ್ನ ಮ್ಯೂಟ್ ಮಾಡ್ತೀನಿ. ಮ್ಯೂಟ್ ಮಾಡೋದ್ಕಿಂತ ರಿಮೂವ್ ಮಾಡಕ್ಕಾದ್ರೆ ಇಟ್ ಬೆಟರ್. ಉಮೇಶ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಒಂದ್ಸರಿ ಏನಾದ್ರು ನಾನು ರಿಮೂವ್ ಮಾಡಿದ್ರೆ ಕ್ಲಾಸ್ ಇಂದ ಮತ್ತೆ ಜಾಯ್ನ್ ಆಗಲ್ಲ. ಓಕೆನಾ? ರಿಮೂವ್ ಮಾಡೋ ತರ ಮಾಡ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಡಿಫ್ರೆನ್ಸಿಯೇಷನ್ ಯಾಕೆ ಬಂತು, ವೈ ದ ಚಾಪ್ಟರ್ ಡಿಫ್ರೆನ್ಸಿಯೇಷನ್ ಅಂತ ಅಂದ್ರೆ, ವಾಯ್ಸ್ ಕೇಳಿಸ್ತಿಲ್ಲ ಎಲ್ರಿಗೂ, ಹಿಂಗೆ ಆಗ್ತಿದ್ಯಾ? ನೋ ಸರ್, ಕೇಳಿಸ್ತಿದೆ. ಓಕೆ, ಕ್ಲಿಯರ್. ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಯಾಕೆ ಅಂತಂದ್ರೆ, ಬೀಯಿಂಗ್ ನೀವು ಡಿಪ್ಲೊಮೊ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಅಪ್ಲಿಕೇಶನ್ಸ್ ಲೆವೆಲ್ ಗೊತ್ತಿರ್ಬೇಕು. ಯಾಕೆ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಓದ್ತಾ ಇದೀವಿ, ಯಾಕೆ ಇಂಟಿಗ್ರೇಷನ್ ಚಾಪ್ಟರ್ ಓದ್ತೀವಿ, ಇವೆಲ್ಲ ಗೊತ್ತಿರ್ಬೇಕಾಗತ್ತೆ. ಡಿಫ್ರೆನ್ಸಿಯೇಷನ್ ಅಂತ ಅಂದ್ರೆ ಚೇಂಜಿಂಗ್ ಬಗ್ಗೆ ಸ್ಟಡಿ ಮಾಡೋದು. ಒಂದು ಚೇಂಜ್ ಆದ್ರೆ ಇನ್ನೊಂದು ಹೆಂಗ್ ಚೇಂಜ್ ಆಗುತ್ತೆ, ಅದನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ dy by dx ಅಂತ ಅಂದ್ರೆ ಇದ್ರ ಅರ್ಥ ಬಂದ್ಬಿಟ್ಟು as x changes how your y changes ಅಂತ ಅಲ್ವಾ. ಸೊ ಅದನ್ನ ನಾವು ಮ್ಯೂಟ್ ಮಾಡ್ರೋ. ಓಕೆ, ಸೊ ಅದನ್ನ ನಾವು ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತ ಕರಿತೀವಿ ಅಷ್ಟೇ. ಅದನ್ನ ಒಂದು ನೆನ್ಪಿಡುವ ಸರ್. ನೆಕ್ಸ್ಟ್ ಇಂಟಿಗ್ರೇಷನ್ ಮಾಡೋಣ. ಓಕೆ, ಸೊ ಇಷ್ಟ ಆಯ್ತದೆ. ಈಗ ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ನೋಡಿ, ನಾನು ಫಾರ್ ಎಕ್ಸಾಂಪಲ್ ನೋಡಿ, ಡೆರಿವೇಟಿವ್ಸ್ ನಿಮ್ಗೆ ಎಲ್ರೆಡಿ ಗೊತ್ತಿದೆ ಆಲ್ರೆಡಿ. ಓಕೆನಾ? ಸೊ ನೋಡಿ, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎರಡು ವಿಷಯಗಳನ್ನ ಅರ್ಥ ಮಾಡಿಸ್ತೀನಿ. y is equal to x square ಅಂತ ಏನಾದ್ರೂ ಕೊಟ್ರೆ, ಸೊ ಹೌ ಟು ಇಂಟಿಗ್ರೇಟ್ ದಿಸ್, how to differentiate this, how to find dy by dx. dy by dx ಏನಾಗುತ್ತೆ? 2x ಆಗುತ್ತೆ. ಓಕೆ, ಅದೇ ಏನಾದ್ರೂ ಅದನ್ನೇ ಏನಾದ್ರೂ ನಾನು ಫಾರ್ ದಿ ಸೇಮ್ y is equal to x square ಅರ್ಥ ಮಾಡ್ಕೋ. ಇಲ್ಲಿ ಏನ್ ಮಾತಾಡ್ತಿದೀನಿ ಅಂತ ಅಂದ್ರೆ,
y ಅಂತ ಇದೆಯಲ್ಲ, y is a function of x ಅಂತ ಕರಿತೀವಿ. Since y is a function of x, I am differentiating y with respect to x ಅಂತ ಅಂದ್ರೆ it is the normal differentiation ಮಾಡೋದಷ್ಟೇ. ಇಲ್ಲೂ ಅಷ್ಟೇ y is a function of x, ನಾನೇನಾದ್ರೂ dy by dt ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಇದಕ್ಕೂ ಡಿಫ್ರೆನ್ಸ್ ಏನಂತ ಅಂದ್ರೆ y ಅನ್ನೋದು ಇಟ್ ಈಸ್ ಅ ಫಂಕ್ಷನ್ ಆಫ್ x. I can easily differentiate. ವಾಯ್ಸ್ ಕೇಳಿಸ್ತಿಲ್ಲ, ಯಾಕೆ ಕೇಳಿಸ್ತಾ ಇಲ್ಲ ಎಲ್ರಿಗೂ? ಏನ್ ನನ್ ಕಡೆಯಿಂದ ಪ್ರಾಬ್ಲಮ್? ಕೇಳಿಸ್ತಿಲ್ವೇನ್ರೋ? ಬಾಯ್ ಬಿಟ್ಟು ಹೇಳ್ರಿ ಆಯ್ತು. ಆ ತರದ್ದು ಕೇಳಿಸ್ತಿದೆ ಸರ್. ಯಾರಿಗೋ ಒಬ್ರಿಗೋ ಇಬ್ರಿಗೋ ಆದ್ರೆ ನಾನು ಏನ್ ಮಾಡಕ್ ಆಗಲ್ಲ ಕಣಪ್ಪ. ಎಲ್ರಿಗೂ ಹಂಗೆ ಆದ್ರೆ there is a problem within us ಅಂತ ಹೇಳ್ಬೋದು. ಓಕೆ, ವಿಲ್ ಸಿ ದಟ್. y is a function of x ಅಂತ ಆದ್ರೆ ನಾನೇನಾದ್ರೂ ವಿತ್ ರೆಸ್ಪೆಕ್ಟ್ ಟು x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಟ್ ಇಸ್ ಎ ನಾರ್ಮಲ್ ಡಿಫ್ರೆನ್ಸಿಯೇಷನ್ ಟು x. ಓಕೆ, ಇಲ್ಲಿ y is a ಫಂಕ್ಷನ್ ಆಫ್ x, ನಾನು ವಿತ್ ರೆಸ್ಪೆಕ್ಟ್ ಟು t ಡಿಫ್ರೆನ್ಸಿಯೇಷನ್ ಮಾಡ್ತೀನಿ. ಸಮ್ ಅದರ್ ವೇರಿಯಬಲ್ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ ಅಂತ ಅಂದ್ರಾಗ ಹೆಂಗೆ ರೆಕಾರ್ಡ್ ಆಗ್ತಿದ್ಯಾ? ಆಗ್ತಾ ಇದೆಯಲ್ಲ? ಸರ್ ಆಗ್ತದೆ, ರೆಕಾರ್ಡ್ ಆಗ್ತದೆ. ಆಗ್ತಿದೆ ಸರ್ ರೆಕಾರ್ಡ್. ಕಾಲ್ ರಿಸೀವ್ ಮಾಡ್ರೋ. ಆಗ್ತಾ ಇದೆಯಾ? ಓಕೆ. ಓಕೆ, ಸೊ ನಾನೇನಾದ್ರೂ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನೀವೇನಂತ ಬರಿಬೇಕಂದ್ರೆ ನಾರ್ಮಲ್ x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಬರಿಬೇಕು, ಇಂಟು dx ಬೈ dt ಎಕ್ಸ್ಟ್ರಾ ಬರಿಬೇಕು ಅನ್ನೋದು ನಿಮ್ಗೆ. ಅವ್ನು ಯಾರೋ ದರ್ಶನ್, ಸುಮ್ನೆ ನೀನ್ ಹೊರಟ್ಬಿಡಪ್ಪ ಮನೆಗೆ. ಕೇಳಿಸ್ತಿಲ್ಲ 100 ಸಲ ಮೆಸೇಜ್ ಮಾಡ್ತಿಲ್ಲೋ, ನಾನು ಏನೋ ಮಾಡೋಣ, ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳೋ, ಆಯ್ತು ಹೋಗ್ಲಿ. ಓಕೆ, ಸೊ x ಸ್ಕ್ವೇರ್ಗೆ 2x ಇಂಟು dx ಬೈ dt ಎಕ್ಸ್ಟ್ರಾ ಬರುತ್ತೆ. ಅಂದ್ರೆ ಈ dt ಕೆಳಗಡೆ ಏನಿರುತ್ತೆ ಅದೇ ಬರ್ಬೇಕು. ಇದು ಫಂಕ್ಷನ್ ಆಫ್ x ಆಗಿರೋದ್ರಿಂದ dx ಬರ್ಬೇಕು. ಈ ತರದ ಒಂದೆರಡು ಎಕ್ಸಾಂಪಲ್ ಮಾಡ್ತಾ ಹೋಗೋಣ, ನಿಮ್ಗೆ ಯು ವಿಲ್ ಕಮ್ ಟು ನೋ. ಓಕೆ, ಅಂದ್ರೆ ನೋಡಿ ಎರಡನೇ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ. ಸೊ y is equal to sin x ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಈಗ ಇದನ್ನೆಲ್ಲ ಎರಡು ಅರ್ಥ ಬರ್ತವೆ. ಒಂದು dy ಬೈ dx ಅಂತ ಕೇಳಿದ್ರೆ ಡೈರೆಕ್ಟ್ ಆನ್ಸರ್ ಏನಪ್ಪಾ? sin x ಡಿಫರೆನ್ಸ್ ಏನು? cos x ಅಂತ ಬರೀಬೇಕು. ಅದೇ ನಾನೇನಾದ್ರೂ dy ಬೈ dt ಅಂತ ಕೇಳಿದ್ರೆ ಏನ್ ಬರಿಬೇಕು ನೀವು? ಈ cos x ಬರಿಬೇಕು. ಅದ್ ಆಕ್ಚುಲಿ ಹೆಂಗ್ ವರ್ಕ್ ಆಗುತ್ತೆ ಹೇಳ್ಬಿಡ್ತೀನಿ ನೋಡಿ. ಈಗ dy ಬೈ dt ಹೆಂಗ್ ಮಾಡ್ಬೇಕಂತ ಅಂದ್ರೆ dy ಬೈ dt ಕ್ಯಾನ್ ಬಿ ರಿಟನ್ ಹಿಂಗ್ ಬರಿಬೋದಾ? dy ಬೈ dx ಇಂಟು dx ಬೈ dt ಅಂತ ಬರಿಬೋದಾ? ವಾಟ್ ಐ ಡಿಡ್ ಹಿಯರ್, ವೆರಿ ಸಿಂಪಲ್. dy ಬೈ dx ನ dy ಬೈ dx, ಸಾರಿ dy ಬೈ dt ಅನ್ನೋ ಬೇಕಿರೋದು dy ಬರ್ದೆ, ಇಲ್ಲಿ dt ಬರ್ದೆ, ಇಲ್ಲಿ dx ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ ನಿಮ್ಗೆ? dx ಕ್ಯಾನ್ಸಲ್ ಆಗಿ dy ಬೈ dt ನೇ ಬರುತ್ತೆ. ಅಂದ್ರೆ ಈ ತರ ಬರಿಬಹುದು. dy ಬೈ dx ಅಂತ ಅಂದ್ರೆ ನಮಗೆ ಗೊತ್ತು cos x, ದಟ್ ಈಸ್ cos x ಇಂಟು ದಿಸ್ ಎಕ್ಸ್ಟ್ರಾ dx ಬೈ dt. ಅಂದ್ರೆ ಇಷ್ಟೊಂದನ್ನೆಲ್ಲ ಮಾಡಕ್ ಹೋಗಲ್ಲ, ಡೈರೆಕ್ಟ್ ಆಗಿ ವಿತ್ ರೆಸ್ಪೆಕ್ಟ್ ಟು ಅದರ್ ವೇರಿಯಬಲ್ t ಅಂತ ಕೊಟ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇದೇನಿದೆ ಅದೇ ಬರಿತೀವಿ, cos x ನ ಇಂಟು dx ಬೈ dt ಅಂತ ಬರ್ಕತ್ತೀವಿ ಅಷ್ಟೇ. ಅಂದ್ರೆ ನಿಮ್ಗೆ ಇವೆರಡು ಗೊತ್ತು. ಒಂದು ಫಂಕ್ಷನ್ ಕೊಟ್ರೆ dy ಬೈ dx ಹೆಂಗ್ ಮಾಡ್ತೀವಿ, dy ಬೈ dt ಹೆಂಗ್ ಮಾಡ್ತೀವಿ ಅಂತ ಒಂದು ಗೊತ್ತಿರ್ಬೇಕು. ನಾನು ಕೇಳ್ಕೊಳ್ಬಹುದು ಇಷ್ಟೇ. ಇನ್ನೊಂದು ಕೊಡು. ಈಗ y is equal to log x ಅಂತ ಕೊಡ್ತೀನಿ. ಓಕೆನಾ? y is equal to log x. ಹೇಳಪ್ಪ, dy ಬೈ dx ಅಂದ್ರೆ ಏನಂತ ಬರೀತಿಪ್ಪ ಡೈರೆಕ್ಟ್ ಆಗಿ? dy by dx into log x is 1 by x ಅಂತ ಬರಿತೀವಿ. ಸೊ ಅದೇ ಏನಾದ್ರು ನಾನು dy ಬೈ dt ಅಂತ ಕೇಳಿದ್ರೆ ಏನ್ ಎಕ್ಸ್ಟ್ರಾ ಬರುತ್ತೆ? 1 by x into dx by divided by dt. ಅಷ್ಟೇ, ಇನ್ನೇನು ಇಲ್ಲ. ಇದೊಂದು ಲಾಜಿಕ್ ಗೊತ್ತಾದ್ರೆ ಮುಗಿದೋಯ್ತು. ಯೂಶಲಿ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ x y ನ ಜಾಸ್ತಿ ತಕೊಂಡು ಮಾತಾಡ್ತೀವಿ. ಇನ್ ದ ಸೆನ್ಸ್ ಇಟ್ಸ್ ನಾಟ್ ಅಬೌಟ್ x ಅಂಡ್ y, ಇಟ್ಸ್ ಅಬೌಟ್ ಎನಿ ಪ್ಯಾರಾಮೀಟರ್ಸ್ ಅಂತ ಅಂದ್ರೆ x ಅನ್ನೋದು ಏನೋ ಒಂದು ಪ್ಯಾರಾಮೀಟರ್ ಆಗಿರುತ್ತೆ, y ಅನ್ನೋದು ಯಾವ್ದೋ ಒಂದು ಪ್ಯಾರಾಮೀಟರ್ ಆಗಿರುತ್ತೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಈಗ ಒಂದೆರಡು ಬೇಸಿಕ್ಸ್ ಜಾಮೆಟ್ರಿಕಲ್ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಬರ್ಕೊತಾ ಹೋಗಿ. ಸೊ
ಲಿಸ್ಟ್ ಆಫ್ ಫಾರ್ಮುಲಾಸ್ ಅಂತ ಬರ್ಕೊಳ್ಳಿ. ಇದ್ರಲ್ಲಿ ಏನೇನು ಯೂಸ್ ಮಾಡ್ತೀನಿ ಅದ್ರ ಲಿಸ್ಟ್ ಆಫ್ ಫಾರ್ಮುಲಾಸ್ ನಾನು ಈಗ ಹೇಳ್ತಾ ಹೋಗ್ತೀನಿ. ಲಿಸ್ಟ್ ಆಫ್ ಫಾರ್ಮುಲೆ, ಸಮ್ ಜಾಮೆಟ್ರಿಕಲ್ ಲಿಸ್ಟ್. ಒಂದು ಬಂದ್ಬಿಟ್ಟು ಸರ್ಕಲ್ ಬಗ್ಗೆ ನಿಮ್ಗೆ ಯು ಶುಡ್ ನೋ ಅಬೌಟ್ ಸರ್ಕಲ್. ಓಕೆ, ಸರ್ಕಲ್. ಮಳೆ ಬರ್ತಾ ಇದೆ, ಗುಡುಗು ಸಿಡಿಲು ಮಿಂಚು. ಓಕೆನಾ, ಅದಕ್ಕೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಆದ್ರೂ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ರಿ ರಜು. ಓಕೆ, ಸೊ ಲಿಸ್ಟ್ ಆಫ್ ಫಾರ್ಮುಲಾನಲ್ಲಿ ಫಸ್ಟ್ ಸರ್ಕಲ್ ಬಗ್ಗೆ ನೋಡೋಣ. ಯು ಆಲ್ ನೋ ಅಬೌಟ್ ಸರ್ಕಲ್, ರೈಟ್? So this is what your circle is. Circle is a locus of point. So this is the radius r, this is the center O ಅಂತ ಕರಿತೀವಿ. This is any point P on the circle. See, I can say ಇದರಲ್ಲಿ ಜಾಸ್ತಿ ನಿಮಗೆ ಕೇಳೋದು ಏರಿಯಾ ಬಗ್ಗೆ. ಓಕೆನಾ, ಸೊ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಎಲ್ರಿಗೂ ಗೊತ್ತಲ್ವಾ? ಯು ನೋ ಅಬೌಟ್ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ. ಫಸ್ಟ್ ಒನ್, ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ನಿಮ್ಗೆಲ್ರಿಗೂ ಗೊತ್ತಿದೆ. ಏನು ಅಂತ ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು ವಾಟ್? ಪೈ ಆರ್ ಸ್ಕ್ವೇರ್ ಅಂತ. ಏರಿಯಾ ಇಸ್ ಈಕ್ವಲ್ ಟು ವಾಟ್? ಪೈ ಆರ್ ಸ್ಕ್ವೇರ್. ಸಿ ವಾಟ್ ಡಸ್ ಇಟ್ ಮೀನ್? ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ಬಯಾಟ್ ಮಾಡೋದಲ್ಲ, ಅದ್ರಲ್ಲಿ ಏನ್ ಮೀನಿಂಗ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಏನಂತ ಅಂದ್ರೆ ಏರಿಯಾ ಇಸ್ ಎ ಫಂಕ್ಷನ್ ಆಫ್ ಆರ್ ಅಂತ ಹೇಳ್ತೀವಿ. ಇಲ್ಲಿ ಪೈ ಅನ್ನೋದು ಕಾನ್ಸ್ಟೆಂಟ್, ನಿಮ್ಗೆಲ್ರಿಗೂ ಗೊತ್ತಿದೆ. ಪೈ ಇಸ್ ಎ ಕಾನ್ಸ್ಟೆಂಟ್. ವೇರಿಯಬಲ್ ಯಾವ್ಯಾವಲ್ಲಿ? ಎ ಇಸ್ ಎ ವೇರಿಯಬಲ್. ಓಕೆನಾ, ಆರ್ ಇಸ್ ಆಲ್ಸೋ ವೇರಿಯಬಲ್. ಯಾಕೆ ವೇರಿಯಬಲ್ ಅಂತಂದ್ರೆ ಏರಿಯಾ ಚೇಂಜ್ ಆಗುತ್ತಲ್ವಾ? ಏರಿಯಾ ಚೇಂಜ್ ಆಗುತ್ತೆ, ರೇಡಿಯಸ್ ಕೂಡ ಚೇಂಜ್ ಆಗುತ್ತೆ. ಹಂಗಾಗಿ ಸೊ ಏರಿಯಾ ಅನ್ನೋದನ್ನ ಏನಂತ ಕರಿತೀವಿ? ಇಟ್ ಇಸ್ ಎ ಫಂಕ್ಷನ್ ಆಫ್ ಆರ್ ಅಂತ ಕರಿತೀವಿ, ಫಂಕ್ಷನ್ ಆಫ್ ರೇಡಿಯಸ್ ಅಂತ ಕರಿತೀವಿ. ವೈ ಇಟ್ ಇಸ್ ಸೊ? ಯಾಕೆ ಅಂತ ಅಂದ್ರೆ ಇಫ್ ಯು ಚೇಂಜ್ ರೇಡಿಯಸ್, ಡೆಫಿನೆಟ್ಲಿ ಯುವರ್ ಏರಿಯಾ ವಿಲ್ ಚೇಂಜ್ ಅಲ್ವಾ? ರೇಡಿಯಸ್ ನ ನೀನು ಜಾಸ್ತಿ ಮಾಡ್ದಂಗೆ ವಾಟ್ ವಿಲ್ ಹ್ಯಾಪನ್ ಟು ಯುವರ್ ಏರಿಯಾ? ರೇಡಿಯಸ್, ಸಾರಿ, ಏರಿಯಾ. ರೇಡಿಯಸ್ ನ ಇನ್ಕ್ರೀಸ್ ಮಾಡಿದ್ರೆ ಏರಿಯಾ ಆಫ್ ದಿ ಸರ್ಕಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಸರ್. ಇನ್ಕ್ರೀಸ್ ಆಗುತ್ತೆ. ಸೊ ಅಷ್ಟು ಗೊತ್ತಿರ್ಲಿ. ಅಂದ್ರೆ ನೋಡು, ಅವೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಂದ್ರೆ ಇದು ಏರಿಯಾ ಅನ್ನೋದೊಂದು ವೇರಿಯಬಲ್, ರೇಡಿಯಸ್ ಅನ್ನೋದೊಂದು ವೇರಿಯಬಲ್. ಓಕೆನಾ, ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಸ್ಕ್ವೇರ್ ಆಫ್ ದಿ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಅಂದ್ರೆ ನೋಡು, ಇದು ನ್ಯೂಮರೇಟರ್ ಇದೆ, ಇದು ನ್ಯೂಮರೇಟರ್ ಇದೆ ಅಂದ್ರೆ ಅದನ್ನ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂದ್ರೆ ಒಂದು ಇನ್ಕ್ರೀಸ್ ಆದ್ರೆ ಇನ್ನೊಂದು ಕೂಡ ಇನ್ಕ್ರೀಸ್ ಆಗುತ್ತೆ, ಹೌದಲ್ವಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಗೊತ್ತಲ್ವಾ? ಓಕೆನಾ, ಇನ್ಕ್ರೀಸ್ ಆದ್ರೆ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆದ್ರೆ ಡಿಕ್ರೀಸ್ ಆಗುತ್ತೆ. ಓಕೆನಾ, ನೀವು ರೇಡಿಯಸ್ ನ ಡಿಕ್ರೀಸ್ ಮಾಡಿದ್ರೆ ಏರಿಯಾ ಕೂಡ ಚಿಕ್ಕದಾಗ್ತಾ ಹೋಗುತ್ತೆ. ಓಕೆನಾ, ಸೊ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್. ಈಗ ಇಂಥ ಸಂದರ್ಭದಲ್ಲಿ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಸಪೋಸ್ ಇಫ್ ಐ ವಾಂಟ್ ಟು ಫೈಂಡ್ ದ ಡೆರಿವೇಟಿವ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಆರ್, ಡಿ ಎ ಬೈ ಡಿ ಆರ್ ಫಾರ್ಮುಲಾ ಹಾಕಿದ್ರೆ ಹೆಂಗ್ ಮಾಡ್ತೀರಾ? ಇಟ್ ಈಸ್ ಪೈ ಇಂಟು ಆರ್ ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಷನ್ ಏನು? 2r. See, you just treat that r as x. ಈಗ ಎಕ್ಸ್ ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಷನ್ 2x ಅನ್ನೋ ತರ ಆರ್ ಸ್ಕ್ವೇರ್ ಗೆ 2r ಅನ್ಬೇಕು ಅಷ್ಟೇ. dy ಬೈ dx ತರ ಇದು y ಇಸ್ ಈಕ್ವಲ್ ಟು y ತರ ಇದು ಲೆಕ್ಕಾಚಾರ. ಇದು y ಅನ್ನೋದು y ತರ, y ಇಸ್ ಎ ಫಂಕ್ಷನ್ ಆಫ್ x ಅಂತಿದ್ವಿ, ಇಲ್ಲಿ a ಇಸ್ ಎ ಫಂಕ್ಷನ್ ಆಫ್ r ಅಂತ ಕರಿತೀವಿ ಅಷ್ಟೇ. ಓಕೆ, ಡಿ ಎ ಬೈ ಡಿ ಆರ್ ಅಂತ ಅಂದ್ರೆ ಪೈ ನ ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡ್ವಿ, ಆರ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2r ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಇಷ್ಟೇ, ವೆರಿ ಸಿಂಪಲ್. ಸಿಂಪ್ಲಿ ಇದನ್ನ ಅಂತ ಕರಿತೀವಿ. ಸೊ ದೇರ್ ಫಾರ್ ಡಿ ಎ ಬೈ ಡಿ ಆರ್ ಇಸ್ ಈಕ್ವಲ್ ಟು ವಾಟ್? ಡಿ ಎ ಬೈ ಡಿ ಆರ್ ಇಸ್ ಈಕ್ವಲ್ ಟು ವಾಟ್? 2 ಪೈ ಆರ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೋ ಬೆಟರ್. ನಿಮ್ಗೆ ಇದೇ ನಾನು ಎಷ್ಟಂತ ಹೇಳಿದ ಏನು ಅರ್ಥ ಆಗಿಲ್ಲ ಅಂತ ಅಟ್ಲೀಸ್ಟ್ ಬ್ಯಾಟ್ ಮಾಡಿ. ಡಿ ಎ ಬೈ ಡಿ ಆರ್ ಫಾರ್ಮುಲಾ ಏನು? 2 ಪೈ ಆರ್. ಈಗ ಇದು ಒಂದು ಕೇಸ್ ಆಯ್ತು. ಇನ್ನೊಂದು ಕೇಸ್, ಸಪೋಸ್ ಇಫ್ ಐ ಆಸ್ಕ್ ಯು ಟು ಫೈಂಡ್ ದ ಡೆರಿವೇಟಿವ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಕೇಳಿದ್ರೆ, ನಾನು ಅವಾಗಲೇ ಏನಂತ ಹೇಳಿದೆ? ಟಿ ಅಂದ್ರೆ ಏನು? ಸೇಮ್ ಆಗಿ ಬರುತ್ತೆ, ಅಂದ್ರೆ ಪೈ ಇಂಟು 2r ಬರುತ್ತೆ. ಎಕ್ಸ್ಟ್ರಾ ಏನ್ ಬರುತ್ತೆ? ಡಿ ಆರ್ ಬೈ ಡಿ ಟಿ ಬರುತ್ತೆ. dt. ಅಲ್ಲಿ ಎಕ್ಸ್ ಅಂತ ಬರ್ದೆ, ಯಾಕಂದ್ರೆ ಅಲ್ಲಿ ಎಕ್ಸ್ ಇತ್ತು, ಎಕ್ಸ್ ಬದಲಾಗಿ ಇಲ್ಲಿ ಏನಿದೆ? ಆರ್ ಇದೆ. ಹಂಗಾಗಿ ಡಿ ಆರ್ ಬೈ ಡಿ ಟಿ ಆಗುತ್ತೆ. ಸೊ ಫೈನಲ್ ಆನ್ಸರ್ ಡಿ ಎ ಬೈ ಡಿ ಟಿ ಬಂದ್ಬಿಟ್ಟು ಇಟ್ ಇಸ್ ಈಕ್ವಲ್ ಟು 2 ಪೈ ಆರ್ ಇಂಟು ಡಿ ಆರ್ ಬೈ ಡಿ ಟಿ ಆಗುತ್ತೆ. ಓಕೆ, ಇಷ್ಟು ನೆನ್ಪಿಟ್ಕೋ. ನೋಡು, ಡಿ ಎ ಬೈ ಡಿ ಆರ್ ಅಂತ ಕೇಳಿದ್ರೆ ಜಸ್ಟ್ ಡಿಫ್ರೆನ್ಸಿಯೇಷನ್ ಮಾಡೋದು ಅಷ್ಟೇ, ನಾನು ಇನ್ನೂ ಮಾಡಿಲ್ಲ. ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಕೇಳಿದ್ರೆ ಎಕ್ಸ್ಟ್ರಾ ಡಿ ಆರ್ ಬೈ ಡಿ ಟಿ ಬರುತ್ತೆ ಅಷ್ಟೇ. ಇಷ್ಟು ನೆನ್ಪಿಟ್ಕೊಳ್ಳಿ. ಈ ಎರಡೂ ಫಾರ್ಮುಲಾ ಸರ್ಕಲ್ ಬಗ್ಗೆ ಗೊತ್ತಿರಬೇಕು.
ಜಾಸ್ತಿ ಯಾವ್ದನ್ನ ಕೇಳ್ತಾರೆ ಅದನ್ನ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ, ಅದನ್ನ ನೋಡ್ಕೊಂತ ಹೋಗಿ. ನೆಕ್ಸ್ಟ್ ಸರ್ಕಲ್ ನಲ್ಲೇನೆ ಸರ್ಕಂಫರೆನ್ಸ್ ಅಂತ ಬರುತ್ತೆ, ಬಟ್ ಅದೆಲ್ಲ ಏನ್ ಬೇಡ, ಸುಮ್ನೆ ಎಕ್ಸ್ಟ್ರಾ ಹೇಳಿ ನಿಮ್ಗೆ ಇದು ಮಾಡಲ್ಲ. ಎಲ್ಲಾದ್ರೂ ಆತರ ಇನ್ಸ್ಟೆನ್ಸಸ್ ನಿಮಗ್ ಕಂಡ್ರೆ ಟೆಲಿಗ್ರಾಮ್ ಅಲ್ಲಿ ಡೌಟ್ಗಳನ್ನ ಹಾಕೊಳ್ಳಿ, ನಾನ್ ಸಾಲ್ವ್ ಮಾಡಿ ಕಳಿಸ್ತೀನಿ. ಓಕೆನಾ? ನಾನ್ ನಿಮ್ಗೆ ಅದ್ರ ತುಂಬಾ ಹೇಳೋದ್ಕಿಂತ ಕಡಿಮೆ ವಿಷಯ ಹೇಳಿ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅನ್ನೋದು ನನ್ನ ಇದು. ಓಕೆ, ಸೊ ನೆಕ್ಸ್ಟ್ ಸರ್ಕಲ್ ನಲ್ಲಿ ಇಷ್ಟೊಂದು ನೆನ್ಪಿಟ್ಕೊಳ್ಳಿ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ನ ಅಬ್ಸರ್ವ್ ಮಾಡಿದಾಗ ಯಾವ್ದನ್ನ ಜಾಸ್ತಿ ಫೋಕಸ್ ಮಾಡುತ್ತಾರೆ ಅದನ್ನ ಫೋಕಸ್ ಮಾಡ್ಬಿಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಸ್ಪಿಯರ್ ಬಗ್ಗೆ ಜಾಸ್ತಿ ಕ್ವಶನ್ಸ್ಗಳು ಹರಿದಾಡ್ತಿದಾವೆ ಕ್ವಶನ್ ಪೇಪರ್ಗಳಲ್ಲಿ, ಹಾಗಾಗಿ ಸ್ಪಿಯರ್ ಬಗ್ಗೆ ಹೇಳ್ತೀನಿ. ನಿಮ್ಗೆ ಸ್ಪಿಯರ್ ಅಂದ್ರೆ ಗೊತ್ತಿರ್ಬೇಕು, ಸ್ಪಿಯರ್ ಇಸ್ ಎ 3 ಡೈಮೆನ್ಷನಲ್ ಫಿಗರ್. ಓಕೆನಾ? ಸ್ಪಿಯರ್ ಅನ್ನೋದೇನಪ್ಪಾ ಅಂತ ಅಂದ್ರೆ ಇಟ್ ಇಸ್ 3 ಡೈಮೆನ್ಷನ್. ಸ್ಪಿಯರ್ ನಲ್ಲಿ ನಿಮ್ಗೆ ಏನ್ ಬರುತ್ತೆ ಅಂತ ಅಂದ್ರೆ ವಾಲ್ಯೂಮ್ ಅಂತ ಬರುತ್ತೆ, ಸರ್ಫೇಸ್ ಏರಿಯಾ ಅಂತ ಬರುತ್ತೆ. ಓಕೆನಾ? ಇಲ್ಲಿ ಏರಿಯಾ ಅಂತ ಬರಲ್ಲ, ಸರ್ಫೇಸ್ ಏರಿಯಾ. ನೋಡಿ, ಯಾವುದೇ ಒಂದು 3 ಡೈಮೆನ್ಷನ್ಗೆ ಏರಿಯಾ ಅಂತ ಬರೋದಿಲ್ಲ. ಏರಿಯಾ ಅಂತ ಮಾತಾಡೋದು ಓನ್ಲಿ ಫಾರ್ 2 ಡೈಮೆನ್ಷನ್. ಏರಿಯಾ ಆಫ್ ಸರ್ಕಲ್ ಅಂತ ಮಾತಾಡ್ತೀವಿ. ಇನ್ ದ ಸೆನ್ಸ್ ಸರ್ಕಲ್ ಇಸ್ ಎ 2 ಡೈಮೆನ್ಷನ್. ಏರಿಯಾ ಆಫ್ ರೆಕ್ಟಾಂಗಲ್ ಅಂತ ಮಾತಾಡ್ತೀವಿ, ಇಟ್ ಈಸ್ ಎ 2 ಡೈಮೆನ್ಷನ್. ಏರಿಯಾ ಆಫ್ ಸ್ಕ್ವೇರ್ ಅಂತ ಮಾತಾಡ್ತೀವಿ, ಇವೆಲ್ಲ 2 ಡೈಮೆನ್ಷನ್. ಅದೇ ನೀವು ಸ್ಪಿಯರ್ ಅಂತ ಬಂದಾಗ ಸರ್ಫೇಸ್ ಏರಿಯಾ ಅಂತ ಮಾತಾಡ್ತೀವಿ, ಔಟರ್ ಸರ್ಫೇಸ್ ಏರಿಯಾ, ಇನ್ನರ್ ಸರ್ಫೇಸ್ ಏರಿಯಾ, ಈ ತರ ಎಲ್ಲ ಮಾತಾಡ್ತೀವಿ. ಸೊ ದಟ್ ಇಸ್ ಅ ಡಿಫ್ರೆಂಟ್ ಕೇಸ್. ಇದರಲ್ಲಿ ನಾವು ಜಾಸ್ತಿ ಏನ್ ಫೋಕಸ್ ಮಾಡ್ತೀವಿ ಅಂದ್ರೆ ಸ್ಪಿಯರ್ ನಲ್ಲಿ ನಾವು ವಾಲ್ಯೂಮ್ ಬಗ್ಗೆ ಫೋಕಸ್ ಮಾಡ್ತೀವಿ. ನೆನ್ಪಿಟ್ಕೋ, ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಬರೆದ್ ಬಿಡ್ತೀನಿ. ವಾಲ್ಯೂಮ್ ಆಫ್ ಸ್ಪಿಯರ್ಗೆ ಅಂದ್ರೆ ಇದರಲ್ಲಿ ಎಷ್ಟೊಂದು ಪ್ಯಾರಾಮೀಟರ್ಸ್ ಬರ್ತವೆ, ಡಿಸ್ಕಸ್ ಮಾಡ್ಕೊಳ್ಳಿ. ಬಟ್ ನಾನು ಇಂಪಾರ್ಟೆಂಟ್ ಮಾತ್ರ ಹೇಳ್ತೀನಿ, ಇನ್ನ ರಿಮೈನಿಂಗ್ ಇದೇ ಲಾಜಿಕ್ ನೇ ಅಪ್ಲೈ ಮಾಡ್ಕೊಂತ ಹೋಗೋದಷ್ಟೇ. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಬಂದ್ಬಿಟ್ಟು ವಿ ಇಸ್ ಈಕ್ವಲ್ ಟು 4/3 πr³ ಅಂತ. ಸ್ಪಿಯರ್ ನಿಮ್ಗೆ ಗೊತ್ತಲ್ವಾ, ಹಿಂಗಿರುತ್ತೆ ಸ್ಪಿಯರ್. ದಿಸ್ ಇಸ್ ಸ್ಪಿಯರ್. ಸೊ ಇಲ್ಲಿ ಒಂದು ಬಾಲ್ ಕೊಂಡ್ರ, ಬಾಲ್ ಗೊತ್ತಲ್ಲ? ಎಸ್ ಸರ್. ಓಕೆನಾ? ಒಂದು ಬಾಲ್ ಒಳಗಡೆ ಏನಿರುತ್ತೆ, ಬಾಲ್ ಇದೆ ಅಂತಂದ್ರೆ ಒಳಗಡೆ ವಾಲ್ಯೂಮ್ ಇರುತ್ತಲ್ಲ, ಜಾಗ ಇರುತ್ತಲ್ಲ, ಖಾಲಿ ಜಾಗ, ಅದನ್ನ ವಾಲ್ಯೂಮ್ ಅಂತ ಕರಿತೀವಿ. ಓಕೆನಾ? ವಾಲ್ಯೂಮ್ ಆಫ್ ಸ್ಪಿಯರ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತಾನೆ, ಅದನ್ನೋಸ್ಕರ ಅಷ್ಟು ಬರ್ದೀನಿ. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನಪ್ಪಾ ಅಂದ್ರೆ ವಿ ಇಸ್ ಈಕ್ವಲ್ ಟು 4/3 πr³. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈಗ ನಾನು ಹೇಳೋದು ಹೆಂಗ್ ಗೊತ್ತಾ, ಅಂದ್ರೆ ನಿಮ್ಮ ವಾಲ್ಯೂಮ್ ಇಸ್ ಎ ಫಂಕ್ಷನ್ ಆಫ್ ಏನು, ಆರ್ ಆಗುತ್ತೆ. ಯಾಕಂತಂದ್ರೆ 4 ಇಸ್ ಎ ಕಾನ್ಸ್ಟೆಂಟ್, 3 ಇಸ್ ಎ ಕಾನ್ಸ್ಟೆಂಟ್, π ಇಸ್ ಎ ಕಾನ್ಸ್ಟೆಂಟ್. ದಿಸ್ ಮಚ್ ಇಸ್ ಕಾನ್ಸ್ಟೆಂಟ್, ರಿಮೈನಿಂಗ್ ಉಳಿಯೋದೇನು ಆರ್. ಓಕೆನಾ? ಅಂದ್ರೆ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಇಸ್ ಎ ಫಂಕ್ಷನ್ ಆಫ್ ಆರ್. ಇನ್ ದ ಸೆನ್ಸ್ ಇಟ್ ಮೀನ್ಸ್ ದಟ್ ಇಫ್ ಯು ಚೇಂಜ್ ದ ರೇಡಿಯಸ್ ಆಫ್ ಎ ಸ್ಪಿಯರ್, ನಿಮ್ಮ ವಾಲ್ಯೂಮ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಹೆಂಗೆ ಚೇಂಜ್ ಆಗುತ್ತೆ? ಸೊ ಡಸ್ ಇಟ್ ಚೇಂಜಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್? ವಾಲ್ಯೂಮು ರೇಡಿಯಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆನಾ? ಅದು ಗೊತ್ತಿರ್ಲಿ. ಈಗ ಇದರಲ್ಲಿ 2 ಫಾರ್ಮುಲಾ ಬರ್ತವೆ. ಓಕೆನಾ? ಒಂದು ಹೇಳಪ್ಪ, dv/dr ಅಂತ ಏನಾದ್ರು ನಾನು ಕೇಳಿದ್ರೆ ಏನಂತ ಹೇಳ್ಬೇಕು ಆನ್ಸರ್ ನೀನು? 4/3 ಕಾನ್ಸ್ಟೆಂಟ್, π ಕಾನ್ಸ್ಟೆಂಟ್, 4/3 π ಹಂಗೆ ಬರ್ಕೊಂಡೆ. r³ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 3r 3r². 3r². ಆನ್ ಸಿಂಪ್ಲಿಫಿಕೇಶನ್ ಏನ್ ಬರುತ್ತೆ? dv/dr 3 ಕ್ಯಾನ್ಸಲ್ ಆಗುತ್ತಾ? 3 ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? 4πr². ಈಗ ಅದೇ ತರ dv/dt ಕೇಳಿದ್ರೆ ಏನಾಗುತ್ತೆ? 4πr² into dr/dt. ಅಷ್ಟೇ. ಅಂದ್ರೆ dv/dt ಕೇಳಿದಾಗ ನೀವೇನ್ ಬರಿಬೇಕು ಅಂದ್ರೆ 4πr². ಇಲ್ಲಿ ಏನಿರುತ್ತೋ ಅದೇ ಬರಿಬೇಕು, ಎಕ್ಸ್ಟ್ರಾ dr/dt ಬರಿಬೇಕು. ಇದು ಫಾರ್ಮುಲಾ ಬಯಾಟ್ ಮಾಡಿ, ಬೆಟರ್ ಟು ಬಯಾಟ್ ಇಟ್. ಇವೆರಡು ಬಯಾಟ್ ಮಾಡಿ. ಇನ್ನ ತುಂಬಾ ಫಾರ್ಮುಲಾಸ್ಗಳು ಇದಾವೆ, ನಾನು ಯಾವ್ದು ಬರೆಯಕ್ ಹೋಗಲ್ಲ, ಜಾಸ್ತಿ ಇದನ್ ಮಾಡ್ಕೊಳಕ್ ಹೋಗೋದ್ ಬೇಡ ಅಂತ.
ನೆಕ್ಸ್ಟ್ ಸರ್ಫೇಸ್ ಏರಿಯಾ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ಅದು ಅಲ್ಲೇ ಬಂದ್ಬಿಟ್ವಾ? ಓಕೆ, ಸಾಕು. ಸರ್ಫೇಸ್ ಏರಿಯಾ ಏನ್ ಬೇಡ, ನೋಡೋಣ ಬೇಕಾದಾಗ ಹೇಳ್ತೀನಿ. ಸರ್ಫೇಸ್ ಏರಿಯಾ ಫಾರ್ಮುಲಾ ಬಂದ್ಬಿಟ್ಟು 4πr². ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ನಿಮ್ಗೆ ಫಾರ್ಮುಲಾ ಏನಾಗುತ್ತೆ? 4πr² ಆಗುತ್ತೆ. ಓಕೆನಾ? ಸರ್ಫೇಸ್ ಏರಿಯಾನ ಜಸ್ಟ್ ಎಸ್ ಅಂತ ಕರಿತೀನಿ. ಈಗ ds/dr ಏನಾಗುತ್ತೆ ಹೇಳು? ds/dr ಏನಾಗುತ್ತೆ ಹೇಳು? ಡೈರೆಕ್ಟ್ ಆಗಿ ಹೇಳಿ. ಅರ್ಥ ಆಯ್ತಲ್ಲ? ಇದು ಫಾರ್ಮುಲಾ ಸರ್ಫೇಸ್ ಏರಿಯಾಗೆ. ಓಕೆನಾ? ವಿತ್ ರೆಸ್ಪೆಕ್ಟ್ ಟು ಆ ಸರ್ಫೇಸ್ ಏರಿಯಾ ಇಸ್ ಆಲ್ಸೋ ಫಂಕ್ಷನ್ ಆಫ್ ಆರ್. ಓಕೆನಾ? ಸೊ 4π ಹಂಗೆ ಇರುತ್ತೆ. r² ಡಿಫ್ರೆನ್ಸಿಯೇಷನ್ 2r, 2 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 8πr ಆಗುತ್ತೆ. ಇಲ್ಲಿ ಸೇಮ್ 8πr ಇಂಟು dr/dt ಆಗುತ್ತೆ. ಅಂದ್ರೆ ನಿಮಗೆ ಗೊತ್ತಾಯ್ತು ಒಂದ್ ಲೆವೆಲ್ಗೆ ಯಾವ ತರ ಏನ್ ಕತೆ ಅಂತ. ನೋಡ್ತಾ ಹೋಗೋಣ. ಈಗ ಕ್ವಶನ್ಸ್ ನ ಡೀಲ್ ಮಾಡ್ತಾ ಹೋಗೋಣ, ಯಾವ್ಯಾವ ತರ ಅಂತ ನೋಡ್ತಾ, ಯಾವ ತರ ಕ್ವಶನ್ಸ್ ಕೇಳ್ತಾನೆ, ಹೆಂಗೆ ಮಾಡೋದು, ಏನ್ ಕತೆ, ಇದನ್ನೆಲ್ಲನ ವಿಲ್ ಸಿ ನಾವು. ಓಕೆ, ಸೊ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ನಲ್ಲಿ ಏನೇನ್ ಕ್ವಶನ್ ಕೇಳಿದಾನೆ ಅದನ್ನ ನೋಡ್ತಾ ಹೋಗೋಣ. ಈಗ ನಾನು ಹೇಳೋದು ನಿಮ್ಗೆ ಪ್ರಪ್ರಥಮವಾಗಿ ಫಸ್ಟ್ ಫಾರ್ಮುಲಾಸ್ ಬೈಟ್ ಮಾಡ್ಕೊ. ಈ ಫಾರ್ಮುಲಾಸ್ ಬೈಟ್ ಮಾಡ್ಕೊ. ಸೊ ವಾಲ್ಯೂಮ್ dv/dr ಅಂತಂದ್ರೆ 4πr² ಬರುತ್ತೆ. dv/dt ಅಂತಂದ್ರೆ 4πr² ಇಂಟು dr/t. ಫಾರ್ಮುಲಾ ಬಯಾಟ್ ಮಾಡ್ಕೋ. ಇದೊಂದೇ ಫಾರ್ಮುಲಾ ಜಾಸ್ತಿ ಕೇಳೋದು. ವಾಲ್ಯೂಮ್ ಆಫ್ ಸ್ಪಿಯರ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತಿದ್ದಾನೆ, ಅದಕ್ಕೋಸ್ಕರ ಬಯಾಟ್ ಮಾಡ್ಕೋ ಅಂತ ಹೇಳ್ತಿರೋದು. ಓಕೆ, ಸೊ ಇಫ್ ಯು ನೋ ದಿಸ್, ವಿಲ್ ಲೆಟ್ ಡಿಸ್ಕಸ್ ದ ಪ್ರಾಬ್ಲಮ್ಸ್ ನೌ. ಈಗ ಫಸ್ಟ್ ಆಫ್ ಆಲ್ ಈ ತರ ಕ್ವಶನ್ಸ್ ಕೊಟ್ಟಾಗ ಏನ್ ಮಾಡ್ಬೇಕಂತ ಅಂದ್ರೆ, ನೀವು ಅಬ್ಸರ್ವ್ ಮಾಡ್ಬೇಕು ವಾಟ್ ಈಸ್ ದ ಡೇಟಾ ಗಿವನ್ ಅಂಡ್ ವಾಟ್ ಐ ಹ್ಯಾವ್ ಟು ಫೈಂಡ್ ಅಂತ. ಓಕೆ, ಸೊ ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ಸ್ಪಿಯರ್ ಈಸ್ at r is equal to 3 centimeter. What is given? First of all, you write down the given data. What is given? r exam ಅಲ್ಲಿ ಇಷ್ಟೊಂದು ನೀಟಾಗೆಲ್ಲ ಬರೆಯಕ್ ಹೋಗಬಾರ್ದು, ಬಟ್ ನಾನು ಬರಿತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಬಟ್ ಎಕ್ಸಾಮ್ ಅಲ್ಲಿ ಹಂಗೆಲ್ಲ ಮಾಡಬಾರ್ದು. ಓಕೆ, given r is equal to 3 centimeter, the rate of change of volume of a sphere you have to find. So ಅಂದ್ರೆ the rate of change of volume of sphere ಅಂದ್ರೆ ಏನಾಗುತ್ತೆ? ರೇಟ್ ಅಂತ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಅರ್ಥ ಮಾಡ್ಕೋ. ರೇಟ್ ಆಫ್ ಚೇಂಜ್ ಆಫ್ ಟೈಮ್ ಅಂತ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ತಗೋಬೇಕು. ಅಂದ್ರೆ dv/dt you have to find. The rate of change of volume of sphere at r is equal to 3. When the radius of the sphere changes at the rate of, ಅಂದ್ರೆ ಏನಂತ ಕೇಳಿದ್ರೆ ರೇಡಿಯಸ್ ಆಫ್ ದಿ ಸ್ಪಿಯರ್ ಚೇಂಜಸ್. ನೋಡು, ಚೇಂಜಸ್ ಅಂತ ಅಂದ್ರೆ dv/dt ಅಥವಾ dx/dt ಅಂತ ಚೇಂಜ್ ಆಗ್ತಿದೆ ಅಂತ ಅಂದ್ರೆ dx/dt, ಸಾರಿ dx or dr ಅದು ಏನದು ರೇಡಿಯಸ್ dx/dt changes ಯಾವ ತರ at the rate of what? 2 centimeter per second. ಇಷ್ಟು ಕೊಟ್ಟಿದ್ದಾನೆ. ಓಕೆ, ದಿಸ್ ಇಸ್ ದ ಗಿವನ್ ಡೇಟಾ. ಅರ್ಥ ಆಯ್ತಲ್ವಾ? ಅಂದ್ರೆ ನಾನ್ ನಿಮಗೆ ಕೇಳೋದೇನಪ್ಪಾ ಅಂತ ಅಂದ್ರೆ, ಒಂದು ಕ್ವಶನ್ ಕೊಟ್ಟಾಗ ಇಷ್ಟು ಡೇಟಾನ, ಏನ್ ಡೇಟಾ ಕೊಟ್ಟಿದ್ದಾನೆ ಬರ್ಕೋ. ವೆರಿ ಸಿಂಪಲ್ ರಜೋ. ಅವ್ನ್ ನಿಮ್ಗೆ ತುಂಬಾ ಈಸಿ ಕ್ವಶನ್ ಕೊಡ್ತಾನೆ. ಓಕೆನಾ? ಆರ್ ಕೊಡ್ತಾನೆ, ಪ್ರತಿಯೊಂದ್ರಲ್ಲೂ ಆರ್ ಕೊಟ್ಟಿರ್ತಾನೆ. dv/dt ಕಂಡಿಡಿಯಕ್ ಕೇಳ್ತಾನೆ, dr/dt ಕೇಳ್ತಾನೆ. ಸಮ್ಟೈಮ್ಸ್ ಏನ್ ಮಾಡ್ತಾನೆ, dv/dt ನೇ ಕೊಟ್ಟಿರ್ತಾನೆ, dr/dt ಕಂಡಿಡಿ ಅಂತ ಹೇಳ್ತಾನೆ ಅಷ್ಟೇ. ಓಕೆನಾ? ಈಗ ಫಾರ್ಮುಲಾ ಏನು? ವಿ ನೋ ದಟ್. ವಾಟ್ ಇಸ್ ದಿ ಫಾರ್ಮುಲಾ? dv/dt ಗೆ ಫಾರ್ಮುಲಾ ಏನಪ್ಪ? ಈಗಿನ ಹೇಳ್ಕೊಟ್ಟಿದ್ದೀನಿ. dv/dt 4πr² into dr/dt. ಮುಗಿದೋಯ್ತು ಕೆಲಸ. ದಿಸ್ ಇಸ್ ಅವರ್ ಫಾರ್ಮುಲಾ. ನಾನು ಪದೇ ಪದೇ ಹೇಳ್ತಿದ್ದೀನಿ, ಇದ್ರ ಮೇಲೆ ಜಾಸ್ತಿ ಕ್ವಶನ್ ಅಂತ ಬಹ್ಯಾಟ್ ಮಾಡ್ಬೇಕು ಅಷ್ಟೇ, ನಿಮ್ಗೆ ಏನು ಮಾಡಂಗಿಲ್ಲ. ಈಗ dv/dt ಕಂಡಿಡಿಬೇಕು. ಎಸ್, ಅದನ್ನ ಹಂಗೆ ಬರ್ಕೋ. 4π ಹಂಗೆ ಬರ್ಕೋ. ಆರ್ ಅಂದ್ರೆ ಕೊಟ್ಟಿದ್ದಾನ ಇಲ್ವಾ? 3 ಸ್ಕ್ವೇರ್. dr/dt ಕೊಟ್ಟಿದ್ದಾನ ಇಲ್ವಾ? ಕೊಟ್ಟಿದ್ದಾರೆ ಸರ್. ಸಿಂಪ್ಲಿಫೈ ಮಾಡು. ಸೊ 3 ಸ್ಕ್ವೇರ್ ಅಂದ್ರೆ 9, 9 2s 18, 18 4s 72 pi centimeter cube per second. So this is your dv/dt.
ಸೆಂಟಿಮೀಟರ್ ಕ್ಯೂಬ್ ಯಾಕಂತಂದ್ರೆ ವಾಲ್ಯೂಮ್ ಅಂತ ಅಂದ್ರೆ ವಾಲ್ಯೂಮ್ದು ಯೂನಿಟ್ ಬಂದ್ಬಿಟ್ಟು ಕ್ಯೂಬಿಕ್. ಓಕೆನಾ? ಸ್ಕ್ವೇರ್ಗೆ ಸ್ಕ್ವೇರ್ ಅಂತ ಹೇಳ್ತೀವಿ, ಅಂದ್ರೆ ಏರಿಯಾಗೆ ಸ್ಕ್ವೇರ್ ಅಂತ ಹೇಳ್ತೀವಿ, ವಾಲ್ಯೂಮ್ಗೆ ಕ್ಯೂಬ್ ಅಂತ ಹೇಳ್ತೀವಿ. ಓಕೆನಾ? ಅಥವಾ ಸಿ ಅಂತ ಕೊಡ್ಬೋದು. ಸಿ ಅಂತಂದ್ರೆ ಏನು ಅಂತಂದ್ರೆ ಕ್ಯೂಬಿಕ್ ಸೆಂಟಿಮೀಟರ್ ಅಂತ. ಸೊ ಆಪ್ಷನ್ ಏನಾಗುತ್ತಪ್ಪ ಇಲ್ಲಿ? ಆಪ್ಷನ್ ಡಿ ಆಗುತ್ತೆ. ಅಂದ್ರೆ ಫಾರ್ಮುಲಾ ನೀವು ಎಕ್ಸಾಮ್ ಅಲ್ಲಿ ಇದನ್ನೆಲ್ಲ ಬರೀಬಹುದು, ಗಿವನ್ ಅಂತ ಕೊಟ್ಕೊಂಡು ಎಲ್ಲ ಬರ್ಕೊಂಡು ಹೋಗ್ಬಾರ್ದು. ಡೈರೆಕ್ಟ್ ಆಗಿ ಫಾರ್ಮುಲಾ ಗೊತ್ತು, ಅದನ್ನ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಹೇಳ್ಬೇಕು. ಓಕೆನಾ? ಎಸ್, ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2022. ನೌ ಸೊ ಟೇಕ್ ದಿ ನೆಕ್ಸ್ಟ್ ಕ್ವಶನ್. ದ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಆಫ್ ದ ಸ್ಪಿಯರ್. ಅಂದ್ರೆ ಫಸ್ಟ್ ಆಫ್ ಆಲ್ ನಾನ್ ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ, ಕೊಟ್ಟಿರೋ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ ಗಿವನ್ ಡೇಟಾನ ಬರ್ಕೊಳ್ಳಿ. ವಾಟ್ ಇಸ್ ಗಿವನ್ ಡೇಟಾ ಹಿಯರ್? ಆನ್ಸರ್ ಮಾಡಿ ಇದಕ್ಕೆ. ಗಿವನ್ data. First, read the sentence. The rate of change of radius of sphere. ಅಂದ್ರೆ ಏನು? Radius of sphere ಅಂದ್ರೆ rate of change. Change ಅಂದ್ರೆ ಏನು? dr by dt ಕೊಟ್ಟಿದ್ದಾನೆ. ಏನಂಗಂದ್ರೆ 9 ಸೆಂಟಿಮೀಟರ್ 9 ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ? ಓಕೆ, ಫಸ್ಟ್ ಸೆಂಟೆನ್ಸ್ ಇಂದ ಡೇಟಾ ಹೇಳ್ಕೊಂಡೆ. ನೆಕ್ಸ್ಟ್ then the rate of change of volume of sphere. ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ಸ್ಪಿಯರ್ ಯು ಹ್ಯಾವ್ ಟು ಫೈಂಡ್ ಅಟ್ ಎಲ್ಲಿ? when the radius is 2 ಸೆಂಟಿಮೀಟರ್. when the radius is 2 ಸೆಂಟಿಮೀಟರ್. ಸೇಮ್ ಅದೇ ಕ್ವಶನ್, ಬೇರೆ ಇನ್ನೇನು ಇಲ್ಲ. ಹೌದ್ ತಾನೆ? ಸೇಮ್ ಕ್ವಶನ್ ರಿಪೀಟ್. ವಾಟ್ ಇಸ್ ದ ಫಾರ್ಮುಲಾ ಹೇಳಪ್ಪ ಸುಕುಮಾರ್? ಯಾವ್ದೋ ಪಾಪು ಹೊಳ್ತಿದೆ. ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? ಪೈ ಆರ್ ಸ್ಕ್ವೇರ್ ಇಂಟು ಡಿ ಆರ್ ಬೈ ಡಿ ಟಿ ವಿಚ್ ಇಸ್ ಈಕ್ವಲ್ ಟು 4 ಪೈ ಆರ್ ಅಂದ್ರೆ ಎಷ್ಟಪ್ಪ? 2 ಸ್ಕ್ವೇರ್ ಇಂಟು ಡಿ ಆರ್ ಬೈ ಡಿ ಟಿ ಅಂದ್ರೆ 9 ಆಗುತ್ತೆ. ಆನ್ ಸಿಂಪ್ಲಿಫಿಕೇಶನ್. ಮ್ಯೂಟ್ ಮಾಡಲ್ಲ, ಯಾವ್ದೋ ಪಾಪು ಮಾತಾಡ್ತಲ್ಲ ನಿಮ್ ಮನೇಲಿ. 2 ಸ್ಕ್ವೇರ್ ಅಂದ್ರೆ 4, ಸಾರಿ 2 ಸ್ಕ್ವೇರ್ ಅಂದ್ರೆ 4, 4 4 16, 16 9s 144 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಅಟ್ಲೀಸ್ಟ್ ನೀವು ಕ್ಲಾಸ್ ಕೇಳೋದ್ರಿಂದ ಏನ್ ಅಡ್ವಾಂಟೇಜ್ ಅಪ್ಪ ಅಂತ ಅಂದ್ರೆ, ನೋಡಿ ಇದೊಂದು ಫಾರ್ಮುಲಾ ಬಂತು ಅಂದ್ರೆ ಜಾಸ್ತಿ ಯಾವ್ದಕ್ ಫೋಕಸ್ ಮಾಡ್ತಿದ್ದಾನೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಕ್ಸಾಮ್ ಅಲ್ಲಿ ಆರಾಮಾಗಿ ಮಾಡ್ಬೋದು ಆ ಫಾರ್ಮುಲಾ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಏನ್ ಓದ್ಬೇಕು, ಯಾವ ತರ ಓದ್ಬೇಕು ಅಂತ ಗೊತ್ತಾಗಲ್ಲ. ಇನ್ ಸಮ್ ಬುಕ್ಸ್ ತುಂಬಾ ಇನ್ಫಾರ್ಮೇಶನ್ ಇರುತ್ತೆ, ಒಂದೊಂದು ಬುಕ್ ಅಲ್ಲಿ ತುಂಬಾ ಕಡಿಮೆ ಇನ್ಫಾರ್ಮೇಶನ್ ಇರುತ್ತೆ. ಯಾವ್ದಕ್ ಫೋಕಸ್ ಮಾಡ್ಬೇಕು, ಯಾವ್ದಕ್ ಫೋಕಸ್ ಮಾಡಬಾರ್ದು, ಇವೆಲ್ಲ ಕನ್ಫ್ಯೂಷನ್ ಆಗೋದು ನಿಮ್ಗೆ ತಪ್ಪುತ್ತೆ. ಓಕೆ, ಸೊ ದಿಸ್ ದ ಒನ್. So next question. So this is also asked in 2019. So read the question properly and answer it. The rate of change of surface area ನಾನು ಕೊಟ್ಟಿರ್ಲಿಲ್ಲ ಅಲ್ವಾ? ವೆರಿ ಗುಡ್. ಸೊ ಸರ್ಫೇಸ್ ಏರಿಯಾ ಅವಾಗಲೇ ಕೊಟ್ಟೆ, ಕೊನೆಯಲ್ಲಿ ಕೊಟ್ಟೆ ಆಕ್ಚುಲಿ. ಓಕೆನಾ? ಸ್ಪಿಯರ್ ಬಗ್ಗೆ ಅಂದ್ರೆ ನಾನ್ ನಿಮಗೆ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಸ್ಪಿಯರ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? The rate of change of surface area of the sphere is, ಅಂದ್ರೆ rate of change of ಅಂದ್ರೆ ds by dt ಕೊಟ್ಟಿದ್ದಾನೆ. rate of change of surface area ds by dt ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? 12 centimeter square per second. The rate at which the radius is changing. The rate at which the radius is changing anta andre dr by dt you have to find. So when the radius of the sphere is 2 centimeter, radius of the sphere is what? 2 centimeter. ಇದನ್ನ ಕೊಟ್ಟಿದ್ದೆ ನಾನು ಸ್ಪಿಯರ್. ನೋಡು ರಾಜು, ಮತ್ತೆ ಹೇಳ್ತಿದ್ದೀನಿ, ಸ್ಪಿಯರ್ ಅನ್ನೋದು ಭಯಂಕರ ಇಂಪಾರ್ಟೆಂಟ್. ಬರ್ಕೊಂಬಿಡು. ಓಕೆನಾ? ಸ್ಪಿಯರ್ ಬಗ್ಗೆ ನಾನೀಗ ನನ್ನ ಕ್ವಶನ್ಸ್ ಇವೆಲ್ಲ ನಾನ್ ಮಾಡಿರೋ ಕ್ವಶನ್ಸ್ ಅಲ್ಲ. ದೀಸ್ ಆರ್ ಆಲ್ ದ ಕ್ವಶನ್ಸ್ ಆಸ್ಕ್ಡ್ ಇನ್ ಪ್ರೀವಿಯಸ್ ಇಯರ್ಸ್.
ಓಕೆ. ಸೊ ಹಂಗಾಗಿ ಸ್ಪಿಯರ್ ಬಗ್ಗೆನೆ ಜಾಸ್ತಿ ಕ್ವಶನ್ಸ್ ಗಳನ್ನ ಒತ್ತಿ ಒತ್ತಿ ಕೇಳ್ತಿದ್ದಾನೆ. ಓಕೆ, ಹಂಗಾಗಿ ಮಿಕ್ದವರು ಕೇಳಿ ಎಲ್ಲೋ ಒಂದೊಂದು ರೇರ್ ಟು ರೇರ್ ಬೇರೆ ಕ್ವಶನ್ಸ್ ಕೇಳಿದಾನೆ, ಅದನ್ನ ನೋಡೋಣ. ನಾನು ಆನ್ಸರೇ ಮಾಡ್ಲಿಲ್ಲ. Yes, sir. ವಾಟ್ ಇಸ್ ದ ಫಾರ್ಮುಲಾ? ವಿ ನೋ ds ದಟ್ by dt is equal to ಫಾರ್ಮುಲಾ. h by r into dr by dt. Yes, ds by dt ಗೆ ಡೈರೆಕ್ಟ್ ಆಗಿ ಫಾರ್ಮುಲಾ have given h 8 by pi r r into dr by dt. dr by dt. ಏನ್ ಕಂಡಿಡಿಬೇಕು, ಏನ್ ಕೊಟ್ಟಿದ್ದಾನೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ವಾಟ್ ಈಸ್ ಗಿವನ್? ds by dt ಕೊಟ್ಟಿದ್ದಾನೆ 12, ಸಬ್ಸ್ಟಿಟ್ಯೂಟ್ ಮಾಡಿ. 12 is equal to 8 pi into what? r. r ಅಂದ್ರೆ ಎಷ್ಟು? 2. ದೆನ್ dr by dt ನ ಏನ್ ಮಾಡ್ಬೇಕು ನೀನು? ಇಂಟು dr by dt ಕಂಡಿಡಿಬೇಕು ಅದನ್ನ, ಅಲ್ವನಪ್ಪ? ಈಗ ನೋಡು, 12 is equal to 8 ಎರಡ್ಲ ಎಷ್ಟಪ್ಪ? 16 pi is equal to dr by dt ಆಯ್ತದೆ. ಅರ್ಥ ಆಯ್ತಲ್ವಾ? ದೆನ್ ಏನಾಗುತ್ತೆ ಅಂತ ಅಂದ್ರೆ dr by dt is equal to ಏನಾಗುತ್ತೆ? is equal to 12 ಹಂಗೆ ಇರುತ್ತೆ, ಇದು ಹಿಂಗ್ ಬಂದ್ರೆ ಈ ಕಡೆ ಕೆಳಗಡೆ ಹೋಗುತ್ತೆ. is equal to ಇದು 16 pi ಆಗುತ್ತೆ, dr by dt ಆಯ್ತದೆ. ಈಗ ಯಾವ್ದ್ರಿಂದ ಹೋಗುತ್ತೆ? 4ರಿಂದ ಹೋಗುತ್ತೆ ಅನ್ಸುತ್ತೆ. 4 ಅಲ್ಲ 4 3 4 so which implies 3 by 4 pi is equal to dr by dt. okay, so option is what? ನೋಡಿ ನಿಮ್ಮ ಆಪ್ಷನ್ ಹೆಂಗ್ ಸೈಕ ಕೊಟ್ಟಿದ್ದಾನೆ ಅಂತ ಅಂದ್ರೆ 3/4 ಅಂತ ಕಾಣಿಸ್ದಂಗೆ ಟಕ್ಕಂತ ಟಿಕ್ ಹಾಕ್ಬಿಡ್ತೀರಾ. ಓಕೆನಾ? ಬಟ್ ಪೈ ಎಲ್ಲಿದೆ? ಕೆಳಗಡೆ ಇದೆ. ಇಲ್ಲಿ ಮೇಲ್ಗಡೆ ಇದೆ, ಇಲ್ಲಿ ಕೆಳಗಡೆ ಇದೆ. ಸೊ ಆಪ್ಷನ್ is correct. ಈಗ ಸ್ಪಿಯರ್ ಅಲ್ಲಿ ಬರೋದು ಎರಡೇ ಪ್ಯಾರಾಮೀಟರ್ಸ್, ಒಂದು ಸರ್ಫೇಸ್ ಏರಿಯಾ, ಇನ್ನೊಂದು ವಾಲ್ಯೂಮ್. ಅವೆರಡನ್ನು ಕರೆಕ್ಟ್ ಆಗಿ ಫಾರ್ಮುಲಾ ಬಯಾಟ್ ಮಾಡಿದ್ರೆ ಓಕೆನಾ, ಬರುತ್ತೆ. ಅರ್ಥ ಆಗಲ್ಲ ಅನ್ನೋದೇನಿಲ್ಲ, ಅರ್ಥ ಆಗುತ್ತೆ. ನೆಕ್ಸ್ಟ್, ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2018. ಮತ್ತೆ ಬರೋಣ ಫಾರ್ಮುಲಾಗೆ. ಏನೇನ್ ಕೊಟ್ಟಿದ್ದಾನೆ ಫಸ್ಟ್ ನೋಡು. ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ಸ್ಪಿಯರ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ಸ್ಪಿಯರ್. ನೋಡಿ, ಈಗ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಜಸ್ಟ್ ಕೇಳಿದ್ರೆ ಡಿವಿ ಬೈ ಡಿ ಟಿ. ಬಟ್ ಇಲ್ಲಿ ಅವನೇ ಮೆನ್ಷನ್ ಮಾಡಿದಾನೆ ವಿತ್ ರೆಸ್ಪೆಕ್ಟ್ ಟು ಏನಂತೆ? ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ಅಂದ್ರೆ ಡಿವಿ ಬೈ ಡಿ ಆರ್ ಕಂಡಿಡಿಬೇಕಂತೆ. when the radius is what? 3 centimeter. when r is equal to what? 3 centimeter. ಓಕೆ, ನೋಡು ಡಿವಿ ಬೈ ಡಿ ಟಿ ಫಾರ್ಮುಲಾ ಗೊತ್ತು ನಿಮ್ಗೆ. ಅಲ್ಲಿ ಎಕ್ಸ್ಟ್ರಾ ಏನ್ ಬರುತ್ತೆ ಹೇಳು? ಡಿ ಆರ್ ಬೈ ಡಿ ಬರುತ್ತೆ. ಬರೀ ಡಿವಿ ಬೈ ಡಿ ಆರ್ ಫಾರ್ಮುಲಾ ಏನಾಗುತ್ತೆ ಹೇಳು? ಡಿವಿ ಬೈ ಡಿ ಆರ್ ಫಾರ್ಮುಲಾ ಹೇಳ್ರು? 4 pi r square. 4 pi r square ಅಷ್ಟೇ, ಇನ್ನೇನ್ ತೊಂದ್ರೆ ಇಲ್ಲ. ಸೊ ದಿಸ್ ಇಸ್ ಈಕ್ವಲ್ ಟು 4 pi r. r ಅಂದ್ರೆ 3 ಸ್ಕ್ವೇರ್. ಸೊ 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. 9 4s 36 pi. ಓಕೆನಾ? ಸೊ ಆಪ್ಷನ್ ಡಿ. ನೋಡು, ಅವನು ಡಿವಿ ಬೈ ಡಿ ಆರ್ ಕೇಳಿದಾನ, ಡಿವಿ ಬೈ ಡಿ ಟಿ ಕೇಳಿದಾನ, ಕರೆಕ್ಟ್ ಆಗಿ ನೋಡ್ಬೇಕು. ಓಕೆನಾ? ಅವನೇ ಮೆನ್ಷನ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಂತ ಅಂದ್ರೆ ಡಿವಿ ಬೈ ಡಿ ಆರ್ ಅಂತ. ಓಕೆನಾ? ಏನು ಇಲ್ಲ ಅಂತಂದ್ರೆ ಚೇಂಜಸ್ ಅಂತ ಆತರ ಏನಾದ್ರು ಕೇಳಿದ್ರೆ ನಿಮ್ಗೆ ಅಂತ ಹೇಳ್ಬೇಕು ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಅಂದ್ಕೋಬೇಕು. ಅರ್ಥ ಆಗಿದ್ಯಲ್ವಪ್ಪ? ಎಸ್, ನೆಕ್ಸ್ಟ್ ಹೋಗೋಣಪ್ಪ. ಈಗ ಕ್ವಶನ್ ಯಾವ್ದ್ರ ಬಗ್ಗೆ ಇದು? ದ ಕ್ವಶನ್ ಈಸ್ ಅಬೌಟ್ ದ ಸರ್ಕಲ್. ಓಕೆನಾ? ಯಾಕೆ ಅಂತಂದ್ರೆ ಅವನೇ ಕೊಟ್ಟಿದ್ದಾನೆ ಸರ್ಕಲ್ ಅಂತ. ಇಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಚೇಂಜಿಂಗ್, ರೇಡಿಯಸ್ ಅಂದ್ರೆ ಆರ್ ಚೇಂಜಿಂಗ್ ಅಂತ ಕೊಟ್ರೆ ಏನದು ಕೊಟ್ಟಿರೋ ಡೇಟಾ? ವಾಟ್ ಇಸ್ ದ ಡೇಟಾ ಗಿವನ್? dr by dt. ಅಷ್ಟೇ. ಓಕೆನಾ? ಅಂದ್ರೆ ಡಿ ಆರ್ ಬೈ ಡಿ ಟಿ ಕೊಟ್ಟಿದ್ದಾನೆ. ಡಿ ಆರ್ ಬೈ ಡಿ ಟಿ ಎಷ್ಟು? 2 by pi 2 pi 2 by pi ಅನ್ಸುತ್ತೆ, ಐ ಥಿಂಕ್ ಅಲ್ವಾ? 2 by pi ಸೆಂಟಿಮೀಟರ್ ಪರ್ ಸೆಕೆಂಡ್.
ಓಕೆ. ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂತ ಅಂದ್ರೆ DA/DT. ಓಕೆ, ಕಂಡುಹಿಡಿಬೇಕು. ದಿಸ್ ಯು ಹ್ಯಾವ್ ಟು ಫೈಂಡ್. ರೇಡಿಯಸ್ ಯಾವಾಗಪ್ಪ? ವಾಟ್ ಇಸ್ ದ ರೇಡಿಯಸ್? 6 centimeter. ಸೆಂಟಿಮೀಟರ್. ಈಗ DA/DT ಬೇಕಲ್ವಾ? DA/DT ಫಾರ್ಮುಲಾ ಏನ್ ಕೊಟ್ಟಿದ್ದೀನಿ ನೋಡು. ಐ ಹ್ಯಾವ್ ಗಿವನ್ ಯು ದ ಫಾರ್ಮುಲಾ DA/DT. DA by 2 pi 2πr ಅಲ್ವೇನ್ರೋ? 2πr sir. ಇಂಟು dr by dr by dt. ಅಷ್ಟೇ, ಮುಗಿದೋಯ್ತು. ಸೊ ವಿಚ್ ಇಸ್ ಈಕ್ವಲ್ ಟು 2πr. r ಅಂದ್ರೆ 6, dr/dt ಅಂತ ಅಂದ್ರೆ 2/π. ಓಕೆ, ನಾವು ಸಿಂಪ್ಲಿಫೈ ದಿಸ್. ಪೈ ಗೆಟ್ ಕ್ಯಾನ್ಸಲ್ಸ್. ಉಳಿಯೋದೇನು? 6 7 12 12 24 ಅಷ್ಟೇ. 24 ಸ್ಕ್ವೇರ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ, ಆಪ್ಷನ್ ಎ ಆಗುತ್ತೆ. ಅರ್ಥ ಆಯ್ತೇನ್ರೋ? ಫಾರ್ಮುಲಾಸ್ ನ ಕರೆಕ್ಟ್ ಆಗಿ ನೋಡ್ಕೊಂತ ಹೋಗಿ. ಫೋಕಸ್ ಟು ನಾನ್ ಹೇಳದ್ ನಿಮ್ಗೆ ಮೋರ್ ಫೋಕಸ್ ವಿಲ್ ಬಿ ಗಿವನ್ ಟು ಸ್ಪಿಯರ್. ಸ್ಪಿಯರ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಸ್ಪಿಯರ್ ಅಲ್ಲಿ ಎರಡೇ ಫಾರ್ಮುಲಾ ಬರೋದು. ಮತ್ತೆ ಹೇಳ್ತಿದ್ದೀನಿ, ಒಂದು ಸರ್ಫೇಸ್ ಏರಿಯಾ, ಇನ್ನೊಂದು ವಾಲ್ಯೂಮ್ ಫಾರ್ಮುಲಾ, ಮತ್ತೆ ಇನ್ನೊಂದು ಸರ್ಕಲ್ ಒಂದು ನೋಡಿ. ಓಕೆನಾ? ಸೊ ಅಷ್ಟೊಂದು ನೋಡಿ. ಇನ್ನು ರಿಮೈನಿಂಗು ಕೊಟ್ಟಿದ್ರೆ ನೋಡಿ ಇದು ಮಾಡಿ, ಮತ್ತೆ ಬಂತು ಅದೇ ಸ್ಪಿಯರ್. ಇನ್ನೊಂದೆರಡು ಎಕ್ಸ್ಟ್ರಾ ಕ್ವಶನ್ಸ್ ಗಳು ನೋಡೋಣ. ಪಟ ಮಾಡ್ಬೇಕೀಗ. ವಾಟ್ ಈಸ್ ಗಿವನ್? ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್. ನೋಡಿ, ಕೊಟ್ಟ ಕ್ವಶನ್ ಕರೆಕ್ಟ್ ಆಗಿ ಓದ್ಬೇಕು, ಏನ್ ಡೇಟಾ ಬರ್ಕೋಬೇಕು. ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ಸ್ಪಿಯರ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಕೇಳಿದಾನೆ. ಓಕೆನಾ? ಅಂದ್ರೆ ಡಿವಿ ಬೈ ವಾಟ್? dr. ಸೊ ರೇಡಿಯಸ್ ಇಸ್ ಈಕ್ವಲ್ ಟು ವಾಟ್? 2 ಸೆಂಟಿಮೀಟರ್. ಆನ್ಸರ್ ಏನಾಗಪ್ಪ ಈಗ? ವಿ ನೋ ದಟ್ ಫಾರ್ಮುಲಾ ಏನು ಡಿವಿ ಬೈ ಡಿಆರ್ ಗೆ? 4 pi r square. ಅಷ್ಟೇ. 4 which pi is equal to 4 pi into r square. 2 square. So which is equal to 2 square 4. 4 4s are 16 pi. So option C ಆಗುತ್ತೆ. ಓಕೆ, ಸೊ ಇಷ್ಟು ಕ್ವಶನ್ಸ್ ಗಳು ನಿಮ್ಗೆ ಬರ್ತವೆ. ಇನ್ನೂನು ಸಿಲಿಂಡರ್ ಬಗ್ಗೆ ಇದೆ, ಕೋನ್ ಬಗ್ಗೆ ಇದೆ, ಎಲ್ಲ ಇರ್ತವೆ. ಬಟ್ ಈಗ ನಾವು ಅದ್ರ ಬಗ್ಗೆ ಎಲ್ಲ ಫೋಕಸ್ ಮಾಡೋದು ಬೇಡ. ಅದೆಲ್ಲ ಬೇಕಾದ್ರೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ. ನಿಮ್ದು ಏನೇ ಡೌಟ್ ಇದ್ರು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ, ತೊಂದರೆ ಇಲ್ಲ. ಮತ್ತೆ ಯಾರೋ ಒಬ್ರು ಐ ಅಪ್ರಿಶಿಯೇಟ್, ಯಾರೋ ಗೊತ್ತಿಲ್ಲ, ಒಬ್ರು ಅವರು ನಾವೇನ್ ಟೆಸ್ಟ್ ಕೊಟ್ಟಿದೀವಿ ಆ ಟೆಸ್ಟ್ ನ ನೀಟಾಗಿ ಬರೆದ್ಬಿಟ್ಟು ಆನ್ಸರ್ಸ್ ಮಾಡಿ ಡೌಟ್ ಇದೆ ಸರ್ ಅಂತ ಕಳ್ಸಿದ್ರು. ಸೊ ಸೂಪರ್. ನೀವ್ ಏನ್ ಹಿಂಗ್ ಪ್ರಿಪೇರ್ ಆಗ್ತೀರಾ ತುಂಬಾ ಇಟ್ ವಿಲ್ ಬಿ ಯೂಸ್ಫುಲ್. ಓಕೆನಾ? ಅದನ್ನ ಮತ್ತೆ ನೀವೇನ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ನೀವೇನ್ ಟೆಸ್ಟ್ ಬರೀತೀರಾ ಅದು ಇಂಪಾರ್ಟೆಂಟ್ ಅಲ್ಲ, ಟೆಸ್ಟ್ ಬರೀಲೇಬೇಕು. ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ವೈ ನಾವು ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇರೋದು. ಇವತ್ತು ಕೂಡ 8 ಗಂಟೆಗೆ ಟೆಸ್ಟ್ ಇದೆ. ನಾನು ಟೆಸ್ಟ್ ಟಾಪಿಕ್ ಮೆನ್ಷನ್ ಮಾಡಲಿಲ್ಲ ಅಲ್ವಾ? ಯಾವ್ದು ಅಂದ್ರೆ ಇದು ಕ್ವಾಂಟಿಟೇಟಿವ್. ಯಾವ್ದು ಮಾಡಿದ್ ನಾನು? Quantitative, qualitative. Statistics. ಅದೇನಪ್ಪ ಅದು? ಸ್ಟ್ಯಾಟಿಸ್ಟಿಕ್ಸ್. ಓಕೆ, ನಮ್ಮ ಚಾಪ್ಟರ್ ನೇಮ್ಗಳೇ ಮರ್ತೋಗ್ಬಿಟ್ಟಿದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ನಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ನ ಡಿಸ್ಕಸ್ ಮಾಡಿ. ಓಕೆನಾ? ಅಲ್ಲಿ ಅದೊಂದಿರುತ್ತೆ ಇವತ್ತಿರೋದು. ಅದನ್ನ ಬೇಕಾದ್ರೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ತೊಂದರೆ ಇಲ್ಲ. ನಿಧಾನಕ್ಕೆ ಅಟೆಂಡ್ ಮಾಡಿ. ಎನಿ ಟೈಮ್ ನೀವು ಅಟೆಂಡ್ ಮಾಡ್ಬೋದು ಆ ಟೆಸ್ಟ್ಗಳನ್ನ. ಮತ್ತೆ ಆ ಟೆಸ್ಟ್ ನ ಅಟೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ಅದನ್ನ ಅಲ್ಲಿರೋ ಕೊಟ್ಟಿರೋ ಕ್ವಶನ್ಸ್ ಗಳ ಅನಾಲಿಸಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವ್ ಏನ್ ಡಿಸ್ಕಸ್ ಮಾಡ್ತೀರಾ ಸೇಮ್ ಕ್ವಶನ್ಸ್ ಅಲ್ಲಿ ಅಪಿಯರ್ ಆಗುತ್ತೆ. ನಿಮ್ಗೆ ಏನೋ ಒಂದು ಡೌಟ್ ಬರುತ್ತೆ ಇಲ್ಲಿ. ಓಕೆನಾ? ಈಗ ಯಾರೋ ಒಬ್ರು ಮೊನ್ನೆ ಹೇಳಿದ್ರು, ಓಕೆನಾ, ಆ ರಿಸಲ್ಟ್ ಅನ್ನೋದು ರಿಸಲ್ಟ್ ಅನ್ನೋದು ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅಂತ. ನೋಡಿ, ಇದು ಡೌಟ್ ಇಲ್ಲಿ ನೋಡಿ, ಡೌಟ್ ಇಲ್ಲಿ ಬರ್ಲಿ, ತೊಂದರೆ ಇಲ್ಲ. ಎಕ್ಸಾಮ್ ಅಲ್ಲಿ ಬರಬಾರ್ದು ಡೌಟ್. ಓಕೆನಾ? ಎಕ್ಸಾಮ್ ಅಲ್ಲಿ ನಮ್ಮ ಹುಡುಗರಿಗೆ ಬರೋದೇ ಎಕ್ಸಾಮ್ ಟೈಮ್ ಅಲ್ಲಿ ಡೌಟ್. ಎಕ್ಸಾಮ್ ಟೈಮ್ ಅಲ್ಲಿ ಬಂದ್ಬಿಡುತ್ತೆ ಡೌಟ್. ಓಹೋ, ಇದನ್ನ ಹೇಳೇ ಕೊಟ್ಟಿಲ್ವಲ್ಲ ಮೇಷ್ಟ್ರುಗಳು ನನ್ ಮಗ ಅಂತ ಅನ್ಸುತ್ತೆ. ಅದು ಬೇಡ. ನಿಮ್ಗೆ ಏನೇ ಡೌಟ್ ಬಂತು ಅಂದ್ರೂ ಟೆಲಿಗ್ರಾಮ್ ಅಲ್ಲಿ ಡಿಸ್ಕಸ್ ಮಾಡಿ. ಮತ್ತೆ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಜಾಸ್ತಿ ತುಂಬಾ ಕೇಳಿದ ಕ್ವಶನ್ಸ್ಗಳನ್ನೇ ಕೇಳ್ತಾರೆ. ಅದಕ್ಕೆ ನಾವು ರಿಪ್ಲೈ ಮಾಡೋದೇ ಬಿಟ್ಬಿಟ್ಟಿದೀವಿ. ಅಪ್ಲಿಕೇಶನ್ ಹಾಕೊಳ್ಳಿ. ಗೊತ್ತಾಗಿಲ್ಲ ಅಂತಂದ್ರೆ ನಾನು ಇನ್ನೊಂದು ನಂಬರ್ ಕೊಟ್ಟಿದ್ದೀನಿ ಮೇಡಮ್ದು, 988 ನಂಬರು. ಅದಕ್ಕೆ ನಿಮ್ದು ಏನು ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಿದ್ರೆ ಅವ್ರು ಅಪ್ಲೈ ಮಾಡ್ಕೊಡ್ತಾರೆ ಫ್ರೀ ಆಗೇನೆ. ಓಕೆ, ಸೊ ದಟ್ ಇಸ್ ದ ಒನ್. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು
ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಓಕೆ ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್ ಅಂತ. ಓಕೆನಾ, ಬರ್ಕೊಳ್ಳಿ, ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್ ಅಂತ. ವೆಲಾಸಿಟಿ ಇದೊಂದು ಅಪ್ಲಿಕೇಶನ್ ನೋಡೋಣ, ಅದಾದ್ಮೇಲೆ ವಿಲ್ ವೈಂಡ್ ಅಪ್ ದಿಸ್ ಚಾಪ್ಟರ್, ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಮಾಡೋಣ. ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್. ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್. ಓಕೆನಾ, ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ವೆಲಾಸಿಟಿ ಇಸ್ ವಾಟ್ ಬೇಸಿಕಲಿ, ಇಸ್ ಇಟ್ ಎ ವೆಕ್ಟರ್ ಕ್ವಾಂಟಿಟಿ ಆರ್ ಸ್ಕೇಲಾರ್ ಕ್ವಾಂಟಿಟಿ? ವೆಲಾಸಿಟಿ, ವೆಲಾಸಿಟಿ ಅನ್ನೋದು ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಓಕೆನಾ, ಸ್ಪೀಡ್ ಇಸ್ ಎ ಸ್ಕೇಲರ್ ಅಂತ ಹೇಳ್ತೀವಿ. ಓಕೆನಾ, ಸೊ ಡಿಸ್ಟೆನ್ಸ್ ನ ಸ್ಕೇಲರ್ ಅಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ನ ವೆಕ್ಟರ್ ಅಂತ ಕರಿತೀವಿ. ಅಂದ್ರೆ ಒಂದು ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಹೋಗೋದು. ಓಕೆನಾ, ಸೊ ಅದನ್ನ ವೆಲಾಸಿಟಿ ಅಂತ ಕರಿತೀವಿ. ಅದು ಗೊತ್ತಿರ್ಬೇಕು ನಿಮ್ಗೆ, ಬರ್ಕೊಳ್ಳಿ. ಸೊ ಲೆಟ್ ಎಸ್ ಬಿ ಎ ಡಿಸ್ಪ್ಲೇಸ್ಮೆಂಟ್ ಅಂತ ಅಂದ್ಕೊಂಡ್ರೆ, ಸೊ ಇನ್ ಜನರಲ್ ಲೆಟ್ ಎಸ್ ಬಿ ಎ ಡಿಸ್ಪ್ಲೇಸ್ಮೆಂಟ್, ಲೆಟ್ ಎಸ್ ಬಿ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಪಾರ್ಟಿಕಲ್ ವಾಟ್ ಎವರ್. ಓಕೆನಾ, ಸೊ ಬಿ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎನಿ ಪಾರ್ಟಿಕಲ್, ಎನಿ ಬಾಡಿ ಅಥವಾ ಪಾರ್ಟಿಕಲ್ ಏನಾದ್ರೂ ಒಂದು, ಎನಿ ಬಾಡಿ, ದೆನ್ ವೆಲಾಸಿಟಿ ನ ವಿ ಅಂತ ಡಿನೋಟ್ ಮಾಡ್ತೀವಿ. ದೆನ್ ವೆಲಾಸಿಟಿನ ನಾವು ಹಿಂಗ್ ಡಿನೋಟ್ ಮಾಡ್ತೀವಿ, ವಿ ಅಂತ ಕರಿತೀವಿ. ಇಟ್ ಇಸ್ ಈಕ್ವಲ್ ಟು ds ಬೈ dt ಅಂತ ಕರಿತೀವಿ. ಅಂದ್ರೆ ಏನು ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿರ್ತಾನೆ, ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿರೋದನ್ನ ಡಿಫ್ರೆನ್ಸಿಯೇಷನ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆನಾ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದ್ರೆ ವೆಲಾಸಿಟಿ ಅಂತ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೌ ಯು ಡಿಸ್ಪ್ಲೇಸಿಂಗ್. ಓಕೆನಾ, ಸೊ ಅದನ್ನೇ ನಾವು ವೆಲಾಸಿಟಿ ಅಂತ ಕರಿತೀವಿ. ಓಕೆನಾ, ಸೊ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಏನ್ ಕೊಟ್ಟಿರ್ತಾನೆ ಅದನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್, ದೆನ್ ಯು ವಿಲ್ ಗೆಟ್ ದಿ ವೆಲಾಸಿಟಿ. ವೆಲಾಸಿಟಿ ಅಂದ್ರೆ ಅದೇ ತಾನೇ ನಿಮ್ಗೆ. ಸ್ಪೀಡ್ ಅಂತ ಅಂದ್ರೆ ಏನು, ಇಷ್ಟು ಟೈಮ್ ನಲ್ಲಿ ಎಷ್ಟು ಕವರ್ ಮಾಡ್ತೇವೆ ಡಿಸ್ಟೆನ್ಸ್. ಓಕೆನಾ, ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೌ ದ ಡಿಸ್ಪ್ಲೇಸ್ಮೆಂಟ್ ಚೇಂಜಸ್. ಎಸ್ ಅಂತ ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಲೆಟ್ ಎಸ್ ಬಿ ದ ಡಿಸ್ಪ್ಲೇಸ್ಮೆಂಟ್, ಅದನ್ನೇ ನಾವು ವೆಲಾಸಿಟಿ ಅಂತ ಕರಿತೀವಿ. ಆಕ್ಸಿಲರೇಷನ್ ಅಂತ ಅಂದ್ರೆ ನಿಮಗೆ ಗೊತ್ತಿದೆ, ಆಕ್ಸಿಲರೇಷನ್ ಅನ್ನ ನಾವು ಜಸ್ಟ್ ಸಿಂಪಲ್ ಆಗಿ ಎ ಅಂತ ಡಿನೋಟ್ ಮಾಡ್ತೀವಿ. ದಟ್ ಕ್ಯಾನ್ ಬಿ ರಿಟನ್ ಆಸ್ ವೆಲಾಸಿಟಿನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಆಕ್ಸಿಲರೇಷನ್ ಬರುತ್ತೆ, dv ಬೈ dt. ಅಂದ್ರೆ ವೆಲಾಸಿಟಿ ಹೆಂಗೆ ಚೇಂಜ್ ಆಗ್ತಾ ಇದೆ, ವೆಲಾಸಿಟಿ ಚೇಂಜ್ ಆಗ್ತದೆ ಅಂದ್ರೆ ಈಗ ನೀನ್ ಇಲ್ಲಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗ್ತಿದ್ದೆ. ಓಕೆನಾ, ಈಗ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೆ ಅಂತ ಅನ್ಕೋ. ಓಕೆನಾ, ಬೆಂಗಳೂರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದೇ ಸ್ಪೀಡ್ ಅಲ್ಲೇ ಹೋಗ್ತೀಯಾ? ಈಗ ಗಾಡಿ ಏನ್ ಸ್ಟಾರ್ಟ್ ಮಾಡಿದ್ರೆ 20 km/h ಸ್ಟಾರ್ಟ್ ಮಾಡಿದ್ರೆ 20 km/h ಅಲ್ಲೇ ಸ್ಪೀಡ್ ಅಲ್ಲೇ ಹೋಗ್ತೀಯ. ಎಲ್ಲಾ ಫುಲ್ ನಿನ್ ಡೆಸ್ಟಿನೇಷನ್ ವರ್ಗುನು ಚೇಂಜ್ ಆಗುತ್ತಲ್ವಾ ನಿಮ್ಮ ಸ್ಪೀಡ್. ನಾನು ಸ್ಪೀಡ್ ಅಲ್ಲ, ಸ್ಪೀಡ್ ಇನ್ ಸೆನ್ಸ್ ವೆಲಾಸಿಟಿ, ನಿಮ್ಮ ವೆಲಾಸಿಟಿ ಚೇಂಜ್ ಆಗುತ್ತೆ. ಅಂದ್ರೆ ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂತ ಅಂದ್ರೆ ದೆನ್ ದರ್ ವಿಲ್ ಬಿ ಎನ್ ಆಕ್ಸಿಲರೇಷನ್, ಆಕ್ಸಿಲರೇಟ್ ಆಗ್ತಾ ಇದೆ ಅಂತ. ಅಂದ್ರೆ ಅದನ್ನೇ ನಾವು ಹಿಂಗೆ ಎಕ್ಸಿಲೇಟರ್ ಅಂತೀವಲ್ಲಪ್ಪ, ಆಕ್ಸಿಲರೇಟರ್ ಅಂತ ಅಂದ್ರೆ ಆಕ್ಸಿಲೇಟರ್ ಮಾಡೋದು ಅಂತ. ಸುಮ್ನೆ ಒಂದೇ ಕಡೆ ಹಿಂಗ್ ಇಟ್ಕೊಂಡ್ರೆ ಅದು ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಕರಿತೀವಿ, ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಯೂನಿಫಾರ್ಮ್ ವೆಲಾಸಿಟಿ ಅಂತ ಅಂದ್ರೆ ಅಲ್ಲಿ ಆಕ್ಸಿಲರೇಷನ್ 0 ಇರುತ್ತೆ, ಅದಲ್ವಾ? ಒಂದೇ ಸ್ಪೀಡ್ ಅಲ್ಲಿ ಗಾಡಿ ಯಾವಾಗ ಸ್ಟಾರ್ಟ್ ಮಾಡ್ತೀವಿ, 20 km ಸ್ಪೀಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಎಂಡಿಂಗ್ ವರ್ಗು 20 km ಸ್ಪೀಡ್ ಅಲ್ಲೇ ಹೋದ್ರೆ ಅಲ್ಲಿ ವೆಲಾಸಿಟಿ ಚೇಂಜ್ ಆಯ್ತಾ? ವೆಲಾಸಿಟಿ ಚೇಂಜ್ ಆಗ್ಲಿಲ್ಲ. ವೆಲಾಸಿಟಿನೇ ಚೇಂಜ್ ಆಗ್ಲಿಲ್ಲ ಅಂತಂದ್ರೆ ಆಕ್ಸಿಲರೇಷನ್ ಏನಾಗುತ್ತೆ ಅಲ್ಲಿ? 0 ಆಗುತ್ತೆ. ಅಂದ್ರೆ ಇದೆಲ್ಲ ಹೇಳಲ್ಲ ಎಕ್ಸಾಮ್ ಅಲ್ಲಿ, ಬಟ್ ನಿಮ್ಗೆ ಗೊತ್ತಾಗ್ಲಿ ಒಂದು ರಫ್ ಐಡಿಯಾ ನಾನು ಹೇಳ್ತೀನಿ ಅಷ್ಟೇ. ಸೊ ಇದನ್ನ ವೆಲಾಸಿಟಿ ಅಂದ್ರೆ ಮತ್ತೆ ds ಬೈ dt ಆಗಿರೋದ್ರಿಂದ ಡಬಲ್ ಡಿರೈವೇಟಿವ್ ಮಾಡಿ. ಓಕೆನಾ, d²y(s) ಬೈ dt ಸ್ಕ್ವೇರ್ ಆಗುತ್ತೆ. ಈ ಎರಡೂ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಈ ಟಾಪಿಕ್ ಮುಗಿದು ಹೋಯಿತು. ಓಕೆ, ಇಷ್ಟು ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್ ಅಂದ್ರೆ ವೆರಿ ಸಿಂಪಲ್ ರಜು. ಡಿಸ್ಪ್ಲೇಸ್ಮೆಂಟ್ ಅವ್ರು ಕೊಡ್ತಾರೆ, ಇಂಟಿಗ್ರೇಷನ್ ಮಾಡ್ತೀನಪ್ಪ, ಆಯ್ತಪ್ಪ ನಿಮ್ಮ ಕೋರಿಕೆಯ ಮೇರೆಗೆ ನೆಕ್ಸ್ಟ್ ಐ ವಿಲ್ ಸ್ಟಾರ್ಟ್ ಇಂಟಿಗ್ರೇಷನ್. ಒಂದು ಡಿಸ್ಪ್ಲೇಸ್ಮೆಂಟ್ ಅವ್ರು ಕೊಡ್ತಾರೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಬರೋದು ವೆಲಾಸಿಟಿ.
ವೆಲಾಸಿಟಿನ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಬರೋದು ಆಕ್ಸಿಲರೇಷನ್ ಅಥವಾ ಡಬಲ್ ಡೆರಿವೇಟಿವ್ ಡಿಸ್ಪ್ಲೇಸ್ಮೆಂಟ್ ನ 2 ಸರಿ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಬರೋದು ಆಕ್ಸಿಲರೇಷನ್. ಓಕೆನಾ, ಅದು ನಿಮಗೆ ಗೊತ್ತಿರ್ಲಿ. ಇವೆರಡು ಫಾರ್ಮುಲಾ ಅಷ್ಟೇ, ಇನ್ನೇನ್ ತೊಂದರೆ ಇಲ್ಲ. ಸೊ ಇಷ್ಟು ಗೊತ್ತಾಯ್ತು ಅಂತಂದ್ರೆ ವಿಲ್ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್. ಇಲ್ಲಿ ಒಂದೆರಡು ಕ್ವಶನ್ ಕೊಟ್ಟಿದ್ದಾನೆ, ವಿ ವಿಲ್ ಸಿ ನೌ. ಏನ್ ಕೊಟ್ಟಿದ್ದಾನೆ? ದ ಮೋಷನ್ ಆಫ್ ಎ ಪಾರ್ಟಿಕಲ್, ದ ಪಾತ್, ಮೋಷನ್, ಈಕ್ವೇಶನ್ ಎಲ್ಲ ಒಂದೇನೆ. ಓಕೆನಾ, ನೆನ್ಪಿಟ್ಕೊಳ್ಳಿ. ಓಕೆ, ಬಂದ್ರು ಬರ್ಬೋದು, ಅದಕ್ಕೆ ಮಾಡಿಸ್ತಾ ಇದ್ದೀನಿ. ದ ಮೋಷನ್ ಆಫ್ ಪಾರ್ಟಿಕಲ್ ಈಸ್ ಗಿವನ್ ಬೈ ವಾಟ್? ಎಸ್ ಕೊಟ್ಟಿದ್ದಾನೆ. ವಾಟ್ ಈಸ್ ಗಿವನ್? ಎಸ್ ಇಸ್ 4t ಸ್ಕ್ವೇರ್ ಮೈನಸ್ 3t ಪ್ಲಸ್ 6 ಇದು. where s is the distance covered in meters and t is the time ಅಂತ ಕೊಟ್ಟಿದ್ದಾನೆ. find the velocity and find the velocity at t is equal to centimeter. ಅಂದ್ರೆ v you have to find. t ಎಷ್ಟು ಕೊಟ್ಟಿದ್ದಾನೆ? 6 seconds ಅಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ನೀವೇನ್ ಮಾಡ್ಬೇಕು? v ಗೆ ಫಾರ್ಮುಲಾ ಏನು? ds by dt. ಸೊ ವಿಚ್ ಇಸ್ ಈಕ್ವಲ್ ಟು ಎಸ್ ನ ಡಿಫ್ರೆನ್ಸಿಯೇಷನ್ ಮಾಡಪ್ಪ. ಡಿಫ್ರೆನ್ಶಿಯೇಟ್ ಮಾಡು. ಡಿ ಎಸ್ ಬೈ ಡಿ ಅಂತಂದ್ರೆ ಡಿಫ್ರೆನ್ಶಿಯೇಟ್ ಎಸ್ ವಿತ್ ರೆಸ್ಪೆಕ್ಟ್ ಟು ಟಿ. ಏನಾಗುತ್ತಿದ್ದು? 8t ಮೈನಸ್ 3 ಇಂಟು ಟಿ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ, ಬರೀ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಯುವರ್ ವಿ. ಸೊ ಅಟ್ ಟಿ ಇಸ್ ಈಕ್ವಲ್ ಟು ಎಷ್ಟಂತ ಕೇಳಿದಾನೆ? 6 ಸೆಕೆಂಡ್ಸ್. ಅಂದ್ರೆ ಅಟ್ ಟಿ ಇಸ್ ಈಕ್ವಲ್ ಟು 6 ಸೆಕೆಂಡ್ಸ್. ಅವಾಗ ವೆಲಾಸಿಟಿ ಏನಾಗುತ್ತೆ? ಟಿ ಜಾಗದಲ್ಲಿ 6 ಹಾಕೊಳ್ಳಿ. 8 ಇಂಟು 6 ಮೈನಸ್ 3 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 8 48, 48 3 ಹೋದ್ರೆ 45. ವೆಲಾಸಿಟಿ ಇಸ್ ಈಕ್ವಲ್ ಟು 45 ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡಪ್ಪ. ಮಾಡು. ದ ಡಿಸ್ಟೆನ್ಸ್, ಇದು ಕೂಡ ಸಿಂಪಲ್ ಸೇಮ್ ಕ್ವಶನ್. ದಿಸ್ ಇಸ್ ಫಾರ್ ಹೋಮ್ ವರ್ಕ್. ಇಲ್ಲ ಅಂತಂದ್ರೆ ಮಾಡೋಣ ಅಂದ್ರೆ ಮಾಡೋಣ. ಏನ್ ಕೊಟ್ಟಿದ್ದಾನೆ? ಎಸ್ ಇಸ್ ಗಿವನ್, ಮಾಡಿ ನೋಡೋಣ. 5t ಮೈನಸ್ 4t ಸ್ಕ್ವೇರ್ ಪ್ಲಸ್ 2t ಕ್ಯೂಬ್. ಸೊ ದೆನ್ ವೆಲಾಸಿಟಿ ಫಾರ್ಮುಲಾ ಏನಪ್ಪಾ ಅಂದ್ರೆ ds by dt ವಿಚ್ ಇಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಟ್ ಮಾಡಿದೀನ 5 ಇಂಟು ಟಿ ಡಿಫ್ರೆನ್ಸಿಯೇಷನ್ 1 ಮೈನಸ್ 4 ಇಂಟು ಟಿ ಸ್ಕ್ವೇರ್ಗೆ 2t, ಟಿ ಸ್ಕ್ವೇರ್ಗೆ 2t ಪ್ಲಸ್ 2 ಇಂಟು ಟಿ ಕ್ಯೂಬ್ಗೆ 3t ಸ್ಕ್ವೇರ್. ಸೊ ವಿಚ್ ಇಸ್ ಈಕ್ವಲ್ ಟು 5 ಮೈನಸ್ 8t ಪ್ಲಸ್ 6t ಸ್ಕ್ವೇರ್. ಸೊ ವಿಚ್ ಇಸ್ ಈಕ್ವಲ್ ಟು, ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. at t is equal to what they are given? 3 seconds. At t is equal to 3 seconds, so velocity will be 5 minus 8 3s plus 6 into 3 square. So on simplification, get the answer. 5 minus 8 3 24, 3 3 9, 9 6 50, 4 30. ಸೊ ಅಂದ್ರೆ 35 ಆಯ್ತದೆ. 35 ಆಯ್ತದಲ್ಲ? Yes, sir. 35. ವಾಟ್ ಇಸ್ ದ ಯೂನಿಟ್? ವೆಲಾಸಿಟಿ ಅಂದ್ರೆ ds by dt ಅಂದ್ರೆ ಸೆಂಟಿಮೀಟರ್ ಪರ್ ಸೆಕೆಂಡ್. ಇಲ್ಲೊಂದೆರಡು MC ಕ್ವಶನ್ಸ್ ಇದಾವೆ, ಸಾಲ್ವ್ ಮಾಡಿ ನೋಡೋಣ. Read the question carefully and solve it out. A ball is thrown vertically upwards and reaches the maximum height in meters. The height reached is given by s is equal to minus 16 square plus 64t. The time to reach the maximum height is.
ಹಿಂಗ್ ಕೇಳಿದೆ ಕ್ವಶನ್. ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ದ ಕ್ವಶನ್ ಇಸ್ ವೆರಿ ಸಿಂಪಲ್. ಸೊ ದಿಸ್ ಇಸ್ ಅ ಗ್ರೌಂಡ್. ಓಕೆ, ಹಿಯರ್ ಇಸ್ ಅ ಫೆಲೋ. ಓಕೆನಾ, ಅವನ್ ಏನ್ ಮಾಡ್ತಿದ್ದಾನೆ, ಮಾಡಕ್ ಇನ್ನೇನ್ ಕೆಲಸ, ಅವ್ನಿಗೆ ಕಲ್ಲೆಸೆದು ಇಲ್ಲಾಂದ್ರೆ ಬಾಲ್ ಎಸೆಯೋದು. ಓಕೆನಾ, ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್. ಓಕೆನಾ, ಮೇಲ್ಗೆ ಎಸಿತ ಅವನ ಬಾಲು, ಮೇಲ್ಗೆ ಎಸ್ತಾ ಬಾಲು. ಓಕೆನಾ, ಎಸ್ತಾ. ಓಕೆನಾ, ಇಟ್ ರೀಚಸ್ ದ ಮ್ಯಾಕ್ಸಿಮಮ್ ಹೈಟ್. ಸಿ, ಒನ್ಸ್ ದ ಬಾಲ್ ರೀಚಸ್ ದ ಮ್ಯಾಕ್ಸಿಮಮ್ ಹೈಟ್, ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಗ್ರೌಂಡ್, ರೈಟ್? ಸೊ ಹಂಗಾಗಿ ಮತ್ತೆ ಇಲ್ಲಿಗೆ ಬರುತ್ತೆ, ಮತ್ತೆ ಗ್ರೌಂಡಿಗೆ ಬಂತು. ಓಕೆ, ಈಗ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಈ ಪಾತ್ ಏನಿದೆ, ಈ ಪಾತ್ನ ಕೊಟ್ಟಿದ್ದಾನೆ ಅವನು. ವಾಟ್ ಈಸ್ ಗಿವನ್ ದೇರ್? ಇಟ್ ಈಸ್ ಎಸ್ ಇಸ್ ಗಿವನ್ ದ ಪಾತ್. ಸೊ ಇಟ್ ಈಸ್ -16t² ಪ್ಲಸ್ 64t ಅಂತ ಕೊಟ್ಟಿದ್ದಾನೆ. ದ ಟೈಮ್ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್. ಓಕೆನಾ, ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋದಕ್ಕೆ ಏನ್ ಟೈಮ್ ಬೇಕಾಯ್ತು ಅಂತ ಕೇಳಿದನಲ್ವಾ. ಈಗ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದಾಗ ವೆಲಾಸಿಟಿ ಏನಾಗುತ್ತೆ ಹೇಳು? ಈಗ ನೀನು ಕಲ್ ತಗೊಂಡ್ ಎಸಿತ್ಯಾ. ಓಕೆನಾ, ನೋಡು, ಕಲ್ ತಗೊಂಡ್ ಎಸ್ದಾಗ ಏನಾಗುತ್ತೆ ಅಂತ ಅಂದ್ರೆ, ನಿಂದು ಫೋರ್ಸ್, ಇಫ್ ಯುವರ್ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ದಿ ಗ್ರಾವಿಟೇಷನಲ್ ಫೋರ್ಸ್, ಇಟ್ ವಿಲ್ ಗೋ ಹೈ. ಓಕೆನಾ, ವೆನ್ ನಿಮ್ಮ ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ನಿಮ್ಮ ಫೋರ್ಸ್ ಈಕ್ವಲ್ ಆದಾಗ ಅವಾಗ ಏನಾಗುತ್ತೆ ಅಂದ್ರೆ, ದ ಬಾಲ್ ವಿಲ್ ಸ್ಟಾಪ್. ಓಕೆನಾ, ನಿಮ್ ಫೋರ್ಸ್ ಇನ್ನೂ ಕಡಿಮೆ ಆದಾಗ ದ ಬಾಲ್ ವಿಲ್ ರಿಟರ್ನ್ ಟು ದ ಗ್ರೌಂಡ್. ಓಕೆನಾ, ಸೊ ದಿಸ್ ಇಸ್ ಏನದು ಆಕ್ಚುಲಿ ಹ್ಯಾಪನ್ಸ್ ಇನ್ ಟರ್ಮ್ಸ್ ಆಫ್ ಫಿಸಿಕ್ಸ್. ಓಕೆನಾ, ಈಗ ತುಂಬಾ ಫಿಸಿಕ್ಸ್ ಹೋಗೋದು ಬೇಡ. ಏನಾಗುತ್ತೆ ಅಂತ ಅಂದ್ರೆ ನೋಡಿ, ಮ್ಯಾಕ್ಸಿಮಮ್ ಹೈಟ್, ನೀವು ಒಂದು ಕಲ್ಲೆಸ್ದಾಗ ಮ್ಯಾಕ್ಸಿಮಮ್ ಹೈಟ್ ಹೋದಾಗ ಏನಾಗುತ್ತೆ ಅಂದ್ರೆ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬಾಲ್ ನಿಂತ್ಕೊಳ್ಳುತ್ತಲ್ಲಿ, ನಿಂತ್ಕೊಂಡು ಮತ್ತೆ ಏನಾಗುತ್ತದೋ ರಿಟರ್ನ್ ಬ್ಯಾಕ್. ಆಕ್ಚುಲಿ ಪ್ರೋಸೆಸ್ ಆಗುತ್ತೆ ಅಂದ್ರೆ, ಒಂದ್ ಸೆಕೆಂಡ್ ಅಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಅಂದ್ರೆ, ಆ ಮ್ಯಾಕ್ಸಿಮಮ್ ಹೈಟ್ ಪೊಸಿಷನ್ ಅಲ್ಲಿ ವೆಲಾಸಿಟಿ ಏನಾಗಿರುತ್ತೆ? ವಾಟ್ ಈಸ್ ದ ವೆಲಾಸಿಟಿ ಅಟ್ ದಿ ಮ್ಯಾಕ್ಸಿಮಮ್ ಹೈಟ್ ಅಂತ ಕೇಳಿದ್ರೆ ನೆನ್ಪಿಟ್ಕೋ ರಾಜ, 0 ಆಗಿರುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಬಾಲ್ ನ ನೀವು ಮೇಕೆಸ್ತ್ರೆ ಹೋಗುತ್ತೆ ಅಂದ್ರೆ ತುಂಬಾ ಹೈಟ್ ಹೋಗ್ಬಿಟ್ಟು ಅದಾದ್ಮೇಲೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ನಿಂತ್ಕೊಂಡು ಆದ್ಮೇಲೆ ಏನ್ ಮಾಡ್ತದು? ಇಟ್ ವಿಲ್ ರಿಟರ್ನ್ ಬ್ಯಾಕ್. ಓಕೆನಾ, ಅಂದ್ರೆ ಆ ಫ್ರಾಕ್ಷನ್ ಅಲ್ಲಿ ಏನ್ ನಿಂತ್ಕೊಳ್ಳುತ್ತೆ ಅಲ್ಲಿ ವೆಲಾಸಿಟಿ ಏನಿರುತ್ತೆ ಹೇಳು? ವಾಟ್ ಇಸ್ ದ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್? ದ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ಈಸ್ 0. ಓಕೆನಾ, ಅದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಅಂದ್ರೆ you just find the velocity. So what is the velocity? Velocity is what? ds by dt, you know the formula. So -16 into t² differentiation is what? 2t plus 64 into t differentiation 1. So on simplification 16 2 ಎಷ್ಟಾಗುತ್ತೆ? -32t plus 64 into 1 is what? 64. This is the velocity. ಈಗ ನೆಕ್ಸ್ಟ್ ಟೈಮ್ ಬರುತ್ತೆ, at maximum height, velocity is what? 0. ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ವೆಲಾಸಿಟಿ 0 ತಾನೆ? ಗೊತ್ತಾಗಿಲ್ಲ ಹೇಳಿದ್ ನಾನು ಈಗ. ಮ್ಯಾಕ್ಸಿಮಮ್ ಹೈಟ್ ಹೋದಾಗ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಂತ್ಕೊಳ್ಳುತ್ತೆ. ಆ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ವೆಲಾಸಿಟಿ 0 ಇರುತ್ತೆ ಅಂತ ನೆನ್ಪಿಟ್ಕೊ. ವೆಲಾಸಿಟಿ ಅಂದ್ರೆ ಏನಿಲ್ಲಿ? ವೆಲಾಸಿಟಿ is equal to 0. ವೆಲಾಸಿಟಿ ಮೀನ್ಸ್ ವಾಟ್ ಹಿಯರ್? -32t plus 64 is equal to 0. -32t ಆ ಕಡೆ ತಗೊಂಡೋಗು. 64 is equal to 32t. 32 1s are 32 2s are. Then t will be what? 2 seconds. Option B is correct. ಅರ್ಥ ಆಯ್ತೇನ್ರೋ? Yes, sir. ಇಲ್ಲೊಂದಿದೆ. When the brakes are applied to a moving car, the car travels a distance s at a team ಕೊಟ್ಟಿದ್ದಾನೆ. When does the car stop? ಇದು ತರ ಅದೇ ಲೆಕ್ಕಾಚಾರನೇ. ಈಗ ಕಾರಲ್ಲಿ ಹೋಗ್ತಾ ಇರ್ತೀಯ, ಒಂದು ಹಾವು ನೋಡ್ತೀಯ. ಓಕೆನಾ, ಹಾವು ನೋಡಿದಾಗ ನಿಂಗೆ ಏನ್ ಅನ್ಸುತ್ತೆ? ನಿಲ್ಸ್ಬೇಕು ಅನ್ಸುತ್ತೆ. ನಿಲ್ಸೋ ಒಂದಕ್ಕೆ ನಿಲ್ಲಲ್ಲ. ಓಕೆನಾ, ನೀನೇನ್ ಅಪ್ಲೈ ಮಾಡ್ಬೇಕು? ಬ್ರೇಕ್ ಅಪ್ಲೈ ಮಾಡ್ಬೇಕು. ಬ್ರೇಕ್ ಅಪ್ಲೈ ಮಾಡ್ತೀಯ. ಓಕೆನಾ, ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಕಾರ್ ನಿಂತ್ಕೊಳ್ಳುತ್ತಾ? ನಿಲ್ಲಲ್ಲ. ಓಕೆನಾ, ಸೊ ಯಾಕೆಂತಂದ್ರೆ ಮೊಮೆಂಟಮ್ ಇರುತ್ತಲ್ವಾ, ಆ ಮೊಮೆಂಟಮ್ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ನೀನ್ ಎಲ್ಲಿ ಬ್ರೇಕ್ ತುಳಿತೀಯೋ ಅಲ್ಲೇ ನಿಂತ್ಕೊಳ್ಳುತ್ತಾ ಕಾರು?
ಆ ತರ ಕಾರ್ಗಳು ಇನ್ನ ಬಂದಿಲ್ಲ. ಓಕೆನಾ, ಅಂದ್ರೆ ಸ್ವಲ್ಪ ಮೂವ್ ಆಗ್ತವೆ ಅಲ್ವಾ, ಸ್ವಲ್ಪ ಮೂವ್ ಆಗುತ್ತೆ. ನೀನ್ ಎಲ್ಲಿ ಬ್ರೇಕ್ ಆಗುತ್ತೆ ಅದನ್ನ ಸ್ವಲ್ಪ ದೂರ ಹೋಗಿ ನಿಂತ್ಕೊಳ್ಳುತ್ತೆ ಕಾರ್. ಓಕೆನಾ, ಅದು ನಿಮಗೆ ಗೊತ್ತಿರುತ್ತೆ. ಓಕೆ, ಅಂಡ್ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂತಂದ್ರೆ ಯಾವಾಗ ಕಾರ್ ಸ್ಟಾಪ್ ಆಗುತ್ತೆ ಅಂದ್ರೆ ದ ಟೈಮ್. ಓಕೆನಾ, ವೆನ್ ಡಸ್ ದ ಕಾರ್ ಸ್ಟಾಪ್ಸ್ ಅಂತ. ಆಫ್ಟರ್ ಅಪ್ಲೈಯಿಂಗ್ ದ ಬ್ರೇಕ್ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಟು ಸ್ಟಾಪ್. ಓಕೆನಾ, ಕಾರ್ ನಿಂತ್ಕೊಳ್ಳೋಕೆ ಎಷ್ಟು ಟೈಮ್ ತಗೊಳುತ್ತೆ. ಓಕೆನಾ, ಅದನ್ನ ಕಂಡುಹಿಡಿಯೋದು. ನಿಮ್ಗೆ ಗೊತ್ತಿದೆ ಕಾರ್ ಸ್ಟಾಪ್ ವೆಲಾಸಿಟಿ ಏನಿರುತ್ತೆ. ವಾಟ್ ವಿಲ್ ಬಿ ದ ವೆಲಾಸಿಟಿ ವೆನ್ ದ ಕಾರ್ ಸ್ಟಾಪ್ಸ್? 0. 0. Yes, the same here. ಓಕೆನಾ, ಸೊ ಇಲ್ಲೂ ಕೂಡ ಅಷ್ಟೇ. ಈಗ ಏನಾಗುತ್ತೆ, ವಾಟ್ ಇಸ್ ಗಿವನ್ ಹಿಯರ್? S is given. Write down S. S is what? 20t minus 4t square. So velocity find out ಮಾಡಿ first. What is the velocity formula? It is ds by dt, which is equal to 20t, 20 into difference. ಕಾಲ್ ಮಾಡ್ಬೇಡ್ರಪ್ಪ, ಯಾರು ಕಾಲ್ ಮಾಡ್ತಾರೆ ದಯವಿಟ್ಟು ಮಾಡಬೇಡಿ. ಇದೇ ನಂಬರ್ ಅಲ್ಲೇ ಕ್ಲಾಸ್ ಮಾಡ್ತಾ ಇರೋದು, ಡಿಸ್ಟರ್ಬ್ ಆಗುತ್ತೆ. ಓಕೆ, 20 into 1 minus 4 into t square differentiation is what? 2t. So which is 20 minus 8t ಆಗುತ್ತೆ. So this is your velocity. ಓಕೆನಾ, ಈಗ ನೆಕ್ಸ್ಟ್ ಟೈಮ್ ಬರೀಬೇಕು ಹೇಳಿ. ಈಗ ನೀವು ಇಲ್ಲಿ when car stops ಏನ್ ತಗೋಬೇಕು? ವೆಲಾಸಿಟಿನ 0. 0 ತಗೋಬೇಕು. ವೆಲಾಸಿಟಿ 0. ಸೊ ಅವಾಗ ಏನಾಗುತ್ತೆ, ವೆಲಾಸಿಟಿ 0 ಆದಾಗ ಏನಾಗುತ್ತೆ, ಈಗ ಇಲ್ಲಿಗೆ 0 ಹಾಕೊಳ್ಳಿ. ಅವಾಗ ವೆಲಾಸಿಟಿ ಅಂದ್ರೆ 20 minus 8t is equal to 0. ವೆಲಾಸಿಟಿ ಬರ್ದಿದ್ದೀನಿ. ವೆಲಾಸಿಟಿ ವಿ ಹ್ಯಾವ್ ವೆಲಾಸಿಟಿ ದಿಸ್ ಮಚ್ is equal to 0. 8t ಈ ಕಡೆ ತಗೊಂತೀನಿ. ಆಗ 20 is equal to 8t ಆಗುತ್ತೆ. 4 1 ಕ್ಯಾನ್ಸಲ್, 4 5 4 2 so t is equal to what? 5/2 seconds. 5/2 ಅಂತಂದ್ರೆ 2.5 ಅಂತ, 2.5 ಸೆಕೆಂಡ್. ಓಕೆನಾ, ಅಂದ್ರೆ ನೀನ್ ಬ್ರೇಕ್ ಅಪ್ಲೈ ಮಾಡಿ 2.5 ಸೆಕೆಂಡ್ ಆದ್ಮೇಲೆ ಏನಾಗುತ್ತೆ, ಕಾರು ಸ್ಟಾಪ್ ಆಗುತ್ತೆ ಅಂತ ಅದರ ಅರ್ಥ. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್. ನೆನ್ನೆ ಕ್ಲಾಸ್ ಯಾರಾದ್ರೂ ಕೇಳಿದಿರಾ? ಅಂದ್ರೆ ನಾವು ಇದನ್ನ ಮಾಡಿದ್ವಲ್ಲ, ಯಾವ್ದಪ್ಪ ಅದು, ಫಸ್ಟ್ ಅಪ್ಲಿಕೇಶನ್ ಯಾವ್ದೋ ಮಾಡಿದ್ದು, ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್ ಪಾಠ ಕೇಳಿದಿರಾ? Yes, sir. ಕೇಳಿದ್ರೆ ಅವಶ್ಯಕತೆ ಇಲ್ಲ, ಕೇಳಿಲ್ಲ ಅಂತ ಅಂದ್ರೆ ನಾನ್ ಸ್ವಲ್ಪ ಇವತ್ತು ಬಿಸಿ ಇದ್ದೆ, ಹಂಗಾಗಿ ತಗೊಳಕ್ ಆಗ್ಲಿಲ್ಲ ಕಣ್ರಪ್ಪ, ಸಾರಿ. ನಾಳೆಯಿಂದ ಮಿನಿಮಮ್ 1.5 hour 2 hours ತಗೊಂತೀನಿ, ಎಲ್ಲಾ ಟಾಪಿಕ್ಸ್ ನ ಕವರ್ ಮಾಡೋಣ. ಬಟ್ ನನ್ನ ಸಜೆಷನ್ ಏನ್ ಗೊತ್ತಾ, ಯು ಹ್ಯಾವ್ ಟು ಏನಂತಾರೆ, ಡಿಸ್ಕಸ್ ದ ಕ್ವಶನ್. ಓಕೆನಾ, ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕಂತಾನೆ ಮಾಡಿರೋ, ಡಿಸ್ಕಷನ್ಗೆ ಅಂತಾನೆ ಮಾಡಿರೋ ಗ್ರೂಪ್ ಅದು. ಓಕೆನಾ, ಸೊ ಹಂಗಾಗಿ ನಿಮ್ ಏನ್ ಡೌಟ್ಸ್ ಇದೆ ಅಲ್ಲಿ ಡಿಸ್ಕಸ್ ಮಾಡಿ. ತುಂಬಾ ಜನ ನಾನ್ ನೋಡ್ತಿದೀನಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಒಂದು ವಾಟ್ಸ್ಆಪ್ ಗ್ರೂಪ್ ಫಿಲ್ ಆಗಿದೆ, 1025 ಮೆಂಬರ್ಸ್ ಇದಾರೆ ಆ ಗ್ರೂಪ್ ಅಲ್ಲಿ. ಬಟ್ ಒಂಥರ ಏನಂಗೆ ಅಂತಂದ್ರೆ ಪ್ರಜೆಗಳು ಎಲ್ಲ ನಿದ್ದೆ ಮಾಡ್ತಿದಾರೋ ಹೆಂಗಂತಾನೆ ಗೊತ್ತಿಲ್ಲ. ಓಕೆನಾ, ಸೊ ಬನ್ರಿ ಡಿಸ್ಕಸ್ ಮಾಡೋಣ. ಓಕೆನಾ, ಬಡ್ದಾಡೋಣ. ಓಕೆನಾ, ಅವಾಗ್ಲೇ ಏನಾದ್ರು ಒಂದ್ ಆಗೋದು. ಓಕೆನಾ, ಸೊ ಹಂಗಾಗಿ ತುಂಬಾ ಜನ ಸುಮ್ನೆ ಇರ್ಬೇಕು ಗ್ರೂಪ್ ಅಲ್ಲಿ ಅಂತ ಇರೋದ್ಕಿಂತ ಡಿಸ್ಕಸ್ ಮಾಡಿ, ಏನೇ ಡೌಟ್ ಇದ್ರು ಹಾಕಿ ಡಿಸ್ಕಸ್ ಮಾಡಿ. ಏನೋ ನಾನು ಹ್ಯಾವ್ ಸೀನ್ ಓನ್ಲಿ ಫ್ಯೂ ಪೀಪಲ್ ಆರ್ ಡಿಸ್ಕಸಿಂಗ್. ಓಕೆನಾ, ಸೊ ನಿಮ್ದು ಏನೇ ಡೌಟ್ ಇದ್ರು ಹಾಕಿ, ನಿಮ್ ಪರ್ಸ್ಪೆಕ್ಟಿವ್ ಗೊತ್ತಾಗುತ್ತೆ. ಈಗ ನಾನೊಂದ್ ಯಾವ್ದೋ ಒಂದು ಹೇಳ್ತೀನಿ, ಓಹ್ ಸರ್ ಈ ತರ ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಡಿಫ್ರೆಂಟ್ ಯೋಚನೆಗಳು ಬರ್ತವೆ. ಓಕೆನಾ, ಡಿಸ್ಕಸ್ ಮಾಡಿ. ಇವತ್ತು ಬಂದ್ಬಿಟ್ಟು ಕಂಪ್ಲೀಟ್ ಫಸ್ಟ್ ಚಾಪ್ಟರ್ ಇರುತ್ತೆ. ಫಸ್ಟ್ ಚಾಪ್ಟರ್ ಯಾವ್ದಪ್ಪ? ಫಸ್ಟ್ ಚಾಪ್ಟರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಓಕೆನಾ, ಈಗ ಇದು ಇಲ್ಲಿಗೆ ಚಾಪ್ಟರ್ ಮುಗ್ದೋಯ್ತಿದ್ದು. ಯಾವ್ದಿದು? Differential calculus. ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂತ ಅಂದ್ರೆ, ಈಗ ಮೆಟ್ರಿಸಿಸ್ ಚಾಪ್ಟರ್ ನಾನು ಲೈವ್ ಕ್ಲಾಸ್ ಮಾಡಕ್ ಆಗಲ್ಲ, ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಸಮ್ ಕ್ಲಾಸಸ್ ಇನ್ ದ ಯೂಟ್ಯೂಬ್. ಓಕೆ, ಅಂಡ್ ದೆನ್ ಇನ್ನ ರಿಮೈನಿಂಗ್ ಒಂದು 3 ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ಆ ವಿಡಿಯೋ ಮಿಸ್ ಆಗ್ಬಿಟ್ಟಿದಾವೆ, ಮಾಡಿರೋ ವಿಡಿಯೋಸ್ಗಳೇ ಮಿಸ್ ಆಗ್ಬಿಟ್ಟಿದಾವೆ. ಹಾಗಾಗಿ ಐ ವಿಲ್ ಡೂ ಒನ್ ಮೋರ್ ಟೈಮ್, ಅದೇ ವಿಡಿಯೋಗಳನ್ನ ಮತ್ತೆ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಮ್ಯಾಟ್ರಿಸಿಸ್ ಓವರ್ ಆಗುತ್ತೆ. ಮತ್ತೆ ಮ್ಯಾಟ್ರಿಕ್ಸ್ ಬಗ್ಗೆ ಏನ್ ಮಾಡ್ತೀನಿ ಅಂತಂದ್ರೆ, ಐ ಟೇಕ್ ಎ ಲೈವ್ ಸೆಷನ್. ಓಕೆನಾ, ಇಲ್ಲ ಅಂತಂದ್ರೆ ಐ ಸಾಲ್ವ್ ಆಲ್ ದ ಪ್ರೀವಿಯಸ್ ಕ್ವಶನ್. ಎಲ್ಲ ಒಂದು 50 PYQs ಇದಾವೆ ಮ್ಯಾಟ್ರಿಕ್ಸ್ ಮೇಲೆ.
ಅದ್ರಲ್ಲಿರೋ ಎಲ್ಲಾ ಕ್ವಶನ್ಸ್ ಒಂದ್ ಕ್ಲಾಸ್ ತಗೊಂಡು ಸಾಲ್ವ್ ಮಾಡ್ಬಿಡಿ ಸರ್ ಅಂತಂದ್ರೆ ಒಂದ್ ಕ್ಲಾಸ್ ತಗೊಂಡು ಒಂದ್ 2 ಅವರಲ್ಲಿ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಡಿ. ಓಕೆನಾ, ಆತರ ಮಾಡ್ಬೋದು. ಅದಾದ್ಮೇಲೆ ಈಗ ನಾವು ನಮ್ಗೆ ಆಪ್ಷನ್ ನೋಡು, ಇನ್ನೊಂದು ಏನ್ ಗೊತ್ತಾ, ಜಾಸ್ತಿ ಟೈಮ್ ತಗೊಳ್ಳೋದು ಮ್ಯಾಥಮೆಟಿಕ್ಸ್. ಓಕೆನಾ, ಇನ್ನ ರಿಮೈನಿಂಗ್ ಎಲ್ಲಾ ಸಬ್ಜೆಕ್ಟ್ ವೆರಿ ಸ್ಮೂತ್ ಗೋಯಿಂಗ್. PMS ಇವೆಲ್ಲ ಇದಾವಲ್ಲ, ಈಗ PMS ಅಂತೂ ಡೆಡ್ ಈಸಿ. ಓಕೆನಾ, ಮೀನಿಂಗ್ ಅರ್ಥ ಮಾಡ್ಕೊಂಡ್ಬಿಟ್ರೆ, ಓಕೆನಾ, ಸೊ ಪ್ರಾಜೆಕ್ಟ್ ಅಂದ್ರೆ ಏನು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಆಪರೇಷನ್ ಅಂದ್ರೆ ಏನು, ಈ ತರ ಮೀನಿಂಗ್ ಇರ್ತವೆ. ಆ ಮೀನಿಂಗ್ ಅರ್ಥ ಮಾಡ್ಕೊಂಡು ಎಷ್ಟು ಈಸಿ ಅಂತಂದ್ರೆ ಡೆಡ್ ಈಸಿ ಚಾಪ್ಟರ್ಸ್ ಅವೆಲ್ಲನ ತುಂಬಾ ಈಸಿಯಾಗಿ ಹೋಗ್ತವೆ. ಓಕೆನಾ, 1 hour ಅಲ್ಲಿ ಒಂದೊಂದು ಚಾಪ್ಟರ್ ಮುಗಿಸ್ಕೊಂತ ಹೋಗ್ಬೋದು ಅಲ್ಲಿ. ಓಕೆನಾ, ಸೊ ಹಂಗಿರ್ತವೆ. ನಿಮ್ಗೆ ಟೈಮ್ ತಗೊಳ್ಳೋದು ಏನಪ್ಪಾ ಅಂತಂದ್ರೆ ಮ್ಯಾಥಮೆಟಿಕ್ಸ್. ಓಕೆನಾ, ಮ್ಯಾಥಮೆಟಿಕ್ಸ್ ಸಮ್ ಹೌ ಲಿಟ್ಲ್ ಬಿಟ್ ಸ್ಟಾಟಿಸ್ಟಿಕ್ಸ್ ಅಲ್ಲಿರುವ ಸೆಕೆಂಡ್ ಚಾಪ್ಟರ್ ಇಂದ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಬರುತ್ತೆ. ಓಕೆನಾ, ಥರ್ಡ್ ಚಾಪ್ಟರ್ ಇಂದ ನಿಮ್ಗೆ ಪ್ರಾಬ್ಲಮ್ಸ್ ಬರುತ್ತೆ. ಮೀನು, ಮೀಡಿಯನ್, ಮೋಡ್ ಅಲ್ಲಿ ಅಂದ್ರೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಬರುತ್ತೆ. ಅಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತವೆ. ಮೀನು ಇರ್ಬೋದು, ಮೀಡಿಯನ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಅಲ್ಲಿ ಸ್ವಲ್ಪ. ಅದ್ ಬಿಟ್ರೆ ಜಾಸ್ತಿ ಟೈಮ್ ಕನ್ಸಂಪ್ಷನ್ ಮಾಡೋದು ನಿಮ್ದು ಟ್ರಿಗ್ನೋಮೆಟ್ರಿ ಯಾರು ಟ್ರಿಗ್ನೋಮೆಟ್ರಿ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಅಲ್ಲಿ ಯಾರು ಸ್ಕೋರ್ ಮಾಡ್ತಾರೆ ಅವ್ರದ್ದು ಸ್ವಲ್ಪ ರ್ಯಾಂಕಿಂಗ್ ಹೈ ಇರುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ 20ಕ್ಕೆ 20 ಸ್ಕೋರ್ ಮಾಡ್ಬೇಕು. ಇನ್ನು ರಿಮೈನಿಂಗ್ ಆಲ್ಮೋಸ್ಟ್ ಎಲ್ಲರೂ ಸ್ಕೋರ್ ಮಾಡ್ತಾರೆ, ಮಾಡಿರುತ್ತೆ. ಓಕೆನಾ, ಅಷ್ಟು. ನೆಕ್ಸ್ಟ್ ಚಾಪ್ಟರ್ ಯಾವ್ದು ಮಾಡ್ಬೇಕು ಹೇಳಿ. ಸೊ ನೀವ್ ಯಾವ ಚಾಪ್ಟರ್ ಹೇಳ್ತೀರಾ, ಸರ್ PMS ಮಾಡಿ ಸರ್ ಅಂತಂದ್ರೆ ಐ ಆಮ್ ರೆಡಿ ಟು ಡೂ PMS. ಇಲ್ಲ ಸರ್ ನನಗೆ ಸ್ಟಾರ್ಟ್ ಸೆಕೆಂಡ್ ಚಾಪ್ಟರ್ ಮಾಡಿ ಸರ್ ಅಂತಂದ್ರೆ ಐ ರೆಡಿ ಟು ಸ್ಟಾರ್ಟ್ ಸೆಕೆಂಡ್ ಚಾಪ್ಟರ್. ಓಕೆ, ಇಲ್ಲ ಕೊಡೋಣ ಅಂತಂದ್ರೆ ಐ ಕ್ಯಾನ್ ಡೂ. ಯಾವ ಚಾಪ್ಟರ್ ಹೇಳ್ತೀರಾ ಅದು. ಮತ್ತೆ 15th ಆನ್ವರ್ಡ್ಸ್ ನಿಮ್ಗೆ IT ಸ್ಕಿಲ್ಸ್ ಮತ್ತೆ ಅದನ್ನ ಬೇರೆ ಮಾಡ್ತಾರೆ. ನಾನ್ ಮಾಡಲ್ಲ ರಾಜು, IT ಸ್ಕಿಲ್ಸ್ ಮತ್ತೆ F-trip ಅಲ್ಲಿ ಬೇರೆ ಮಾಡ್ತಾರೆ. ಓಕೆನಾ, ಸೊ ಅದನ್ನು ನಾನೇ ಮಾಡಿದ್ರೆ ನನ್ನೇ ಎಷ್ಟಿದೆ ಅಂತ ನೋಡ್ತೀಯ, ಬೇರೆನೆಲ್ಲ ನೋಡಿರ ಅಂತ. ಓಕೆನಾ, ಅಷ್ಟಿದೆ. ಯಾವ ಚಾಪ್ಟರ್ ಮಾಡೋಣ ನೀವ್ ಹೇಳಿ. ಓಕೆ, ಯಾವ ಚಾಪ್ಟರ್ ಮಾಡ್ಲಿ, ಮ್ಯಾಥ್ಸಾ, PMS ಅಥವಾ ಸ್ಟಾಟ್ಸ್? ಸರ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಸರ್. ಮ್ಯಾಥ್ಸೇ ಮಾಡ್ಬೇಕಾ, ಇಂಟಿಗ್ರಲ್ಲೇ ಮಾಡ್ಲಾ? ಎಸ್ ಸರ್, ಇದ್ರ ನೆಕ್ಸ್ಟ್ ಅದು ಈಸಿ ಆಗುತ್ತೆ. ಬಟ್ ಇಂಟಿಗ್ರಲ್ ಮಾಡ್ಬೇಕಾದ್ರೆ ಸ್ವಲ್ಪ ಸರ್ ಮ್ಯಾಥ್ಸ್ ಕಂಪ್ಲೀಟ್ ಮಾಡಿ ಅಂತ ಆಗ್ತೀರಾ. ಓಕೆ, ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಪ್ರೊವೈಡೆಡ್ ಡಿಫ್ರೆನ್ಸಿಯೇಷನ್ ಕನ್ಫ್ಯೂಷನ್ ಆಗಬಾರ್ದು. ಇವು ತರೋವಿದ್ದು ಅಲ್ಲೂ ಅಷ್ಟೇ ನಾನೇನ್ ಜಾಸ್ತಿ ಹೇಳ್ಕೊಡಲ್ಲ. ಅಲ್ಲಿ ನಾನು ಹೇಳ್ಕೊಡೋದಿಷ್ಟೇ, ಫಾರ್ಮುಲಾಸ್ ನ ಕರೆಕ್ಟ್ ಆಗಿ ಬಯಾಟ್ ಮಾಡಿ. ಇಂಟಿಗ್ರೇಷನ್ ಅಲ್ಲಿ ಏನಿಲ್ಲ, ಫಾರ್ಮುಲಾಸ್ ಕನ್ಫ್ಯೂಷನ್ ಇಲ್ಲ ಅಂತಂದ್ರೆ ದಟ್ ಈಸ್ ಆಲ್ಸೋ ವೆರಿ ಸ್ಮೂತ್ ಗೋಯಿಂಗ್, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನಿಮ್ಮ ಡಿಮ್ಯಾಂಡ್ ಪ್ರಕಾರ ವಿಲ್ ಡೂ ಈವನ್ ಇಂಟಿಗ್ರೇಷನ್ ಆಲ್ಸೋ. ಓಕೆನಾ, ಐ ಮೀನ್ ಇಂಟಿಗ್ರೇಷನ್ ಮಾಡಲ್ಲ. ಓಕೆನಾ, ಬಟ್ ಪ್ರೊವೈಡೆಡ್ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಯು ತರೋ ವಿತ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಏನೇನ್ ಹೇಳ್ಕೊಟ್ಟಿದೀನಿ ಅಷ್ಟು ಗೊತ್ತಿರೋ ಸಾಕು. ನಿಮಗೆ ಎಕ್ಸ್ಟ್ರಾ ಏನ್ ಬೇಡ, ತುಂಬಾ ಎಕ್ಸ್ಟ್ರಾ ಥಿಂಗ್ಸ್ ನಮ್ಗೆ ಏನ್ ಬೇಡ. ನಾನೇನು ಕ್ಲಾಸಸ್ ಮಾಡಿದೀನಿ, ವಾಟ್ ಎವರ್ ದ ವಿಡಿಯೋಸ್ ಐ ಹ್ಯಾವ್ ಅಪ್ಲೋಡೆಡ್ ಇನ್ ದ ಯೂಟ್ಯೂಬ್, just refer them and come. Okay na, so in the next class integration will be very smooth going. Okay na, 4 ಕ್ಲಾಸ್ ನಲ್ಲಿ ಮುಗಿಸ್ತೀನಿ ಇಂಟಿಗ್ರೇಷನ್. ಓಕೆ ನಾ, ಕರೆಕ್ಟ್ ಆಗಿ 4 ಕ್ಲಾಸ್ ನಲ್ಲಿ ಇಂಟಿಗ್ರೇಷನ್ ಮುಗಿಸ್ತೀನಿ. ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ದಡ್ಡನು ಕೂಡ ಇಂಟಿಗ್ರೇಷನ್ ಕಲಿಬಹುದು, ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ. ನಾನು ಎಷ್ಟು ಹೇಳ್ತೀನಿ ಅಷ್ಟು ಕೇಳ್ಬೇಕು ನೀವು. ಓಕೆನಾ, ಸೊ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಾರ್ಟ್ ಇಂಟಿಗ್ರೇಷನ್ ಇಟ್ಸೆಲ್ಫ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಸ್ವಲ್ಪ ಕಡಿಮೆ ಟೈಮ್ ತಗೊಂಡೆ, ನಾಳೆ ಇಂಟಿಗ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಇಂಟಿಗ್ರೇಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಅಟ್ಲೀಸ್ಟ್ 1-2 ಅವರ್ ಬೇಕಾಗುತ್ತೆ. ನಾಳೆ ಎಲ್ಲರೂ ಕ್ಲಾಸ್ ಅಟೆಂಡ್ ಮಾಡ್ಲೇಬೇಕು. ನಾಳೆ ಇಂಟಿಗ್ರೇಷನ್ ಇರುತ್ತೆ. ಯಾಕಂತ ಅಂದ್ರೆ ಫೌಂಡೇಶನ್ ಕ್ಲಾಸ್ ನಿಮ್ಗೆ ಇಂಟಿಗ್ರೇಷನ್ ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ಮುಂದಿನ ಕ್ಲಾಸ್ಗಳು ಯಾವೂ ಅರ್ಥ ಆಗಲ್ಲ. ಮಿನಿಮಮ್ ನಿಮ್ಗೆ ನಾಳೆ 2 ಕ್ವಶನ್ ಕವರ್ ಆಗುತ್ತೆ. ನಾನು ಏನ್ ಇಂಟಿಗ್ರೇಷನ್ ಕೊಡ್ತೀನಿ ಅದರಲ್ಲಿ 2 ಕ್ವಶನ್ ಕವರ್ ಆಗುತ್ತೆ ನಾಳೆ ಇಂಟಿಗ್ರೇಷನ್ ಮಾಡೋ ಕ್ಲಾಸ್ ಅಲ್ಲಿ 2 ಕ್ವಶನ್ ಕವರ್ ಆಗುತ್ತೆ. ಈಗ ಹೇಳಿದೀನಿ. ಓಕೆನಾ, ನೆನ್ಪಲ್ಲಿ ಇಟ್ಕೋ. ನಾಳೆ ಸೇಮ್ ಇದು 5:30 to 7 ಕ್ಲಾಸ್ ಇರುತ್ತೆ. ಅದನ್ನ ಇದನ್ನ ಮಾಡೋಣ. ಓಕೆನಾ, 7:30ಗೆ ಕ್ಲಾಸ್ ತಗೊಳ್ಳಿ ಸರ್. ಅಯ್ಯೋ ಹಂಗ ಆಗಲ್ಲ ಕಣಮ್ಮ. ಈಗ ಸಪೋಸ್ ನೋಡಿ, ಈಗ ಎಲ್ರದ್ದು ಒಂದೊಂದ್ ತರ ಒಪಿನಿಯನ್ ಇರುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ. ಈಗ ನಿಮ್ ಟೈಮ್ ನೀವ್ ಹೇಳ್ತೀರಾ. ಈಗ ಅದೇ ತರ ಈಗ ನನ್ಗೂ ಒಂದು ಟೈಮ್ ಇರುತ್ತಲ್ವಾ. ಐ ಹ್ಯಾವ್ ಈವನ್ ಅದರ್ ಕ್ಲಾಸ್ ಆಲ್ಸೋ. ಐ ಹ್ಯಾವ್ ಟು ಟೇಕ್ PUC ಕ್ಲಾಸಸ್ ಅಂಡ್ ಸಮ್ ಅದರ್ ಕ್ಲಾಸಸ್. ಬೇರೆ ಕ್ಲಾಸಸ್ಗಳು ನಾನು ಕ್ಲಾಸ್ ತಗೋಬೇಕಾದ್ರಿಂದ ನಾನು ಫ್ರೀ ಮಾಡ್ಕೊಂಡು ನಿಮ್ಗೋಸ್ಕರ ಫಾರ್ ದಿ ಸ್ಟೂಡೆಂಟ್ಸ್ ಕಮ್ಯುನಿಟಿ ನಾನು ಮಾಡ್ತಾ ಇದ್ದೀನಿ. ಓಕೆನಾ, ಅದೇ ಬಟ್ ಸಪೋಸ್ ನಿಮ್ಗೆ ಅಟೆಂಡ್ ಆಗಲಿಲ್ಲ ಅಂತಂದ್ರೆ ಆಸ್ ಯು ನೋ ಏನದು ಇದು ಯೂಟ್ಯೂಬ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸರ್ FC ಫಂಡಮೆಂಟಲ್ ಕಂಪ್ಯೂಟರ್ಸ್ ಯಾವಾಗ ಮಾಡ್ತೀರಾ? ಓಕೆನಾ, ಅದೇನಪ್ಪ ನನಗೆ ನೋಡ್ಲಿಲ್ಲ ಬಿಡು. ಓಕೆನಾ, ಬೇರೆಯವ್ರು ಮಾಡ್ತಾರಪ್ಪ. ನಾನು IT ಸ್ಕಿಲ್ಸ್ ಮತ್ತೆ F-trip ಅಲ್ಲಿ ಬೇರೆಯವ್ರು ಮಾಡ್ತಾರೆ. ಅದು ಒಬ್ರು ಮೇಡಮ್ ಇದಾರೆ, ಒಬ್ರು ಸರ್ ಇದಾರೆ, ಅವ್ರು ಮಾಡ್ತಾರೆ. ಅವರು ಕೂಡ ನೀಟಾಗಿ PPT ಮಾಡ್ಕೊಂಡು ಮಾಡ್ತಾರೆ. ಬೇಗನೆ ಮುಗಿಸ್ತಾರೆ, ಏನ್ ತೊಂದರೆ ತಗೊಳಕೋಬ್ರಿ. ಅವ್ರು 15th ಆನ್ವರ್ಡ್ಸ್ ಮಾಡ್ತಾರೆ. ಓಕೆನಾ, ಸೊ ಅಷ್ಟು. ಇನ್ 3 ಸಬ್ಜೆಕ್ಟ್ ನಾನೇ ಕ್ಲಿಯರ್ ಆಗಿ ಕಟ್ ಆಗಿ ಮಾಡ್ಕೊಡ್ತೀನಿ. ಓಕೆ,
ಸೊ ಮತ್ತೆ ಯಾರಾದ್ರೂ ನಾನು ಸಪೋಸ್ ರೆಕಾರ್ಡ್ ಆನ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಹೇಳಿ ಮೆನ್ಷನ್ ಮಾಡಿ ಸರ್ ರೆಕಾರ್ಡ್ ಆನ್ ಆಗಿಲ್ಲ ಸರ್ ಅಂತ. ಯಾಕಂತಂದ್ರೆ ನಾನು ಒಂದು ರೆಕಾರ್ಡ್ ಮಾಡ್ಲಿಲ್ಲ ಅಂತಂದ್ರೆ ಅದನ್ನ ಅಪ್ಲೋಡ್ ಮಾಡಕ್ಕಾಗಲ್ಲ ಯೂಟ್ಯೂಬ್ ಅಲ್ಲಿ, ಈಗಲೇ ಹೇಳಿದ್ದೀನಿ. ಸೊ ದಟ್ ಇಸ್ ದ ರೀಸನ್. ಅಪ್ಲಿಕೇಶನ್ ವೈಸ್ ಅಪ್ಲಿಕೇಶನ್ ಏನಾದ್ರು ಹಾಕ್ಲಿಲ್ಲ ಅಂದ್ರೆ ಹಾಕ್ರಿ. ಮತ್ತೆ ಕೇಳಿ ಡೌಟ್ಸ್ಗಳನ್ನ ಕೇಳ್ತಿರ್ತೀರಾ, ಇರ್ಲಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮಾತಾಡೋದು ಬೇಡ. ಐ ವಿಲ್ ಗಿವ್ ಅ ಟೆಸ್ಟ್ ಆನ್ ಫಸ್ಟ್ ಚಾಪ್ಟರ್ ಆಫ್ ದಿಸ್ ಒನ್, ಯಾವ್ದು ಸ್ಟ್ಯಾಟಿಸ್ಟಿಕ್ಸ್. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.